ವಾಕ್ಯವನ್ನು ನಾವು ಓದಿಕೊಂಡು ವಾಕ್ಯಕ್ಕೆ ನಾವು ಹೋಗೋಣ. ಯಾವ ರೀತಿ ಉಪವಾಸ ಮಾಡಬೇಕು ಅನ್ನುವಂಥದ್ರ ಭಾಗದಿಂದ ನಾವು ವಾಕ್ಯ ಕೇಳಿಸ್ಕೊಳ್ಳೋಣ. ಎಲ್ಲ ಹೇಳ್ತಾರೆ ಒಂದ್ಸಾರಿ ಯಾವ ರೀತಿ ಉಪವಾಸ ಮಾಡಬೇಕು. ಅನೇಕ ಸಾರಿ ಉಪವಾಸದ ಕುರಿತಾಗಿ ಕೇಳಿದ್ದೇವೆ, ಓದಿಸಿದ್ದೇವೆ. ಓಕೆ, ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ 18ನೇ ವಚನವನ್ನು ಓದಿಕೊಳ್ಳೋಣ. ಯಾವ ರೀತಿ ಉಪವಾಸ ಮಾಡಬೇಕು ಅನ್ನುವಂತ ಭಾಗ ನಮ್ಗೆ ಅರ್ಥ ಆಗಬೇಕಂದ್ರೆ ಅದರಲ್ಲಿ ಯೇಸು ಕ್ರಿಸ್ತನೇ ಹೇಳಿದ ಮಾತು. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ ಓದೋಣ. ಸಾರಿ, ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಚಪ್ಪಟ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿಯಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದು ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನ್ನನ್ನು ಫಲ ಕೊಡುವನು. ಓಕೆ, ಓದಿರುವ ಭಾಗವನ್ನು ನೆನಪು ಮಾಡಿಕೊಳ್ಳೋಣ. ಮತ್ತೆ ಸ್ವಾರ್ಥೆಯಲ್ಲಿ 6ನೇ ಅಧ್ಯಾಯ 16ನೇ. ಉಪವಾಸ ಅಂದ್ರೆ ಏನು? ಉಪವಾಸ ಯಾಕೆ ಮಾಡಬೇಕು? ಉಪವಾಸ ಯಾರು ಮಾಡಬೇಕು? ಉಪವಾಸ ಮಾಡೋದ್ರಿಂದ ನಮಗೆ ಏನ್ ಲಾಭ? ಉಪವಾಸ ಮಾಡುವಾಗ ನಾವು ಏನಾಗ್ತೀವಿ? ಉಪವಾಸ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನೆ ಅನ್ನುವಂಥದ್ದು ಅಂಶದಲ್ಲಿ ಈ ಉಪವಾಸ ಅನ್ನುವಂಥದ್ದಿದೆ ಮಾತು. ಉಪವಾಸ ಅಂದ್ರೆ ಏನ್ ಗೊತ್ತಾ? ಊಟ ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡುವುದೇ ಉಪವಾಸ ಮಾತು. ಎಲ್ಲ ಒಂದ್ಸಾರಿ, ಊಟ ಬಿಟ್ಟು ಉಪವಾಸ ಇರುವುದೇ ದೇವರಿಗೆ ಪ್ರಾರ್ಥನೆ ಮಾಡೋದೇ ಉಪವಾಸ ಮಾತು. ಹೌದಲ್ವಾ? ಉಪವಾಸ ಅಂದ್ರೆ ಏನು? 3 ಹೊತ್ತು ಊಟ ಮಾಡ್ತಿರ್ತೀವಿ, ಆದ್ರೆ 3 ಹೊತ್ತು ಊಟ ಬಿಟ್ಟು ದೇವರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡೋದೇ ಉಪವಾಸ. ಎದಕ್ಕಂದ್ರೆ ಯಾರೋ ಒಬ್ರು ಹೇಳ್ತಾ ಇದ್ರಂತೆ, ಫಸ್ಟ್ ನಾನು ಉಪವಾಸದಲ್ಲಿ ಪ್ರಾರ್ಥನೆ ಮಾಡೋ ಫಸ್ಟ್ ಇವತ್ತಂತೆ, ಒಳ್ಳೇದು ಬಿಡಿ ಇವತ್ತು ಅಂತೇಳಿ ಪ್ರಾರ್ಥನೆ. ಏನಿಲ್ಲ ಫಾಸ್ಟೇ ಉಪವಾಸದಲ್ಲಿ 2 ಇಡ್ಲಿ ತಿನ್ಬಂದಿನ ಫಾಸ್ಟೇ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸರಿ ಬೇಡ ಅಂತೇಳಿ ಬೆಳಗ್ಗೆ ಹೋಗ್ಬಿಡು, ಯಾಕಂದ್ರೆ BP ಶುಗರ್ ಇರ್ತಲ್ಲ, ಗುಳಿಗೆ ಕಾಣ್ತದೆ, ಸರಿ ಬೇಡ ಅಂತ ಪ್ರಾರ್ಥನೆ ಮಾಡಿದಂತೆ. ಮಧ್ಯಾಹ್ನ ಬಂದಂತೆ ಫಾಸ್ಟೇ ಪ್ರಾರ್ಥನೆ ಮಾಡಿ ಫಾಸ್ಟೇ ಮಧ್ಯಾಹ್ನ ಆಯ್ತಂತೆ, 2 ವಡೆ 2 ಇಡ್ಲಿ ತಿನ್ಬಂದಿನ ಫಾಸ್ಟೇ ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿದ. ಸರಿ ಬಿಡು ಹೆಂಗೆ ಇರ್ತದ ಬಿಡ ಅಂತ ಮತ್ತೆ ಪ್ರಾರ್ಥನೆ ಮಾಡಿ ಕಳ್ಸಂತೆ ಫಾಸ್ಟ್. ಮತ್ತೆ ರಾತ್ರಿ ಬಂದಂತೆ ಫಾಸ್ಟೇ ಉಪವಾಸದಿಂದ ಫಾಸ್ಟೇ 3 ಪೂರಿ 2 ಇಡ್ಲಿ 2 ವಡೆ ತಿನ್ಬಂದಿನ ಫಾಸ್ಟೇ ಉಪವಾಸದಿಂದ ಫಾಸ್ಟೇ ಪ್ರಾರ್ಥನೆ ಮಾಡಂತೆ. ಉಪವಾಸದನ್ನ ಅಂದ್ರೆ ಅನ್ನ ಸಾರು ಉಂಡ್ರೆ ಮಾತ್ರ ಉಪವಾಸ ಮಾಡ್ತಾ ಇಲ್ಲ ಅಂತ ಅರ್ಥ ಮತ್ತೆ ಆತನಿಗೆ. ಆದ್ರೆ ನಾಷ್ಟ ಮಾಡಿದ್ರೆ ಉಪವಾಸದ ಅಂತ ಅರ್ಥ ಕೆಲವರಿಗೆ. ಅಂದ್ರೆ ಕೆಲವ್ರು ಹೆಂಗ ಗೊತ್ತಾ, ನಾನೇನು ಊಟ ಮಾಡ್ತೇನೇನು ಕಟ್ಟೆ ಕಟ್ಟಿಟ್ಕೊಂಡು ಏನೋ ಸ್ವಲ್ಪ ನಾಷ್ಟ ಮಾಡಿನಿ ಅದೇ ಉಪವಾಸ ಅನ್ಕೊಂಡ್ರೆ ಮಾತು. ಉಪವಾಸ ಅಂದ್ರೆ ನೀರ್ ತಪ್ಪ ಏನು ಕುಡಿಲಾರ್ದಂಗಿರುವಂಥದ್ದು ಉಪವಾಸ ಮಾತು. ಅಲ್ಲಿ ಅಷ್ಟೇ ಹೊರತಾಗಿ 3 ಪ್ಯಾಕೆಟ್ ಬಿಸ್ಕೆಟ್ ತಂದು 2 ಬ್ರೆಡ್ ತಿಂದು ಉಪವಾಸ ಮಾಡಿದ್ರೆ ಉಪವಾಸ ಅಲ್ಲ. ಸರಿ, ನೀರ್ ತಪ್ಪ ಏನ್ ಕುಡಿಬಾರ್ದು. ಏನೋ ನಿನ್ ಕೈಲಿ ಆಗಲ್ಲ ಅಂತಂದ್ರೆ ಜ್ಯೂಸು ಎಳ್ಳಿಗೆ ನೀರು ಕುಡಿದು ಉಪವಾಸ ಮಾಡ್ಬೋದು. ಅಷ್ಟು ತಪ್ಪ ಬೆಳಿಗ್ಗೆ 2 ಇಡ್ಲಿ, ಮಧ್ಯಾಹ್ನ 2 ಇಡ್ಲಿ, ರಾತ್ರಿ ಪೂರಿ ತಿಂದು ಅಷ್ಟೇ ನಾನು ಏನಿದ್ದೀನಿ ಉಪವಾಸದಲ್ಲಿ ಫಾಸ್ಟೇ ಪ್ರಾರ್ಥನೆ ಮಾಡ್ರಂದ್ರೆ ಅದು ಉಪವಾಸ ಅಲ್ಲ. ಪ್ರಯತ್ನ ಸುಮ್ಮನೆ ಕಾಟ ಚಾಕ್ ಮಾಡ್ತಾ ಇರೋದು ಮಾಡ್ತಾರೆ. ಅದಕ್ಕೋಸ್ಕರ ಉಪವಾಸ ಅಂದ್ರೆ ಹಂಗಲ್ಲ. ನೀರ್ ತಪ್ಪ ಇನ್ನ ಏನು ಕುಡಿಬಾರ್ದು. ಎಲ್ಲರೂ ಒಂದ್ಸಾರಿ ಏನ್ ಕುಡಿಬೇಕು? ನೀರ್ ತಪ್ಪ ಏನು ಕುಡಿಬಾರ್ದು. ಎದಕ್ಕಂದ್ರೆ ಉಪವಾಸ ಅಂದ್ರೆ ಹಂಗೆ ಇರ್ಬೇಕು ಮಾತು. ಯಾವಾಗ ನಾವು ಆ ರೀತಿಯಾಗಿ ಉಪವಾಸ ಇರ್ತೋ ದೇವ್ರ ಖಚಿತವಾಗ್ಲೂ ನಮ್ಮನ್ನ ನೋಡ್ತಾರೆ ಮಾತು. ಮಕ್ಳು ಮನೆಗೆ ಊಟ ಮಾಡ್ಲಾರ್ದಂಗೆ ಇದ್ರ ನಮ್ಮ ಕಣ್ಣುಗಳು ಯಾರು ಗೊತ್ತೆ, ಎದಕ್ ಕುಂಡಿಲ್ಲ ಅವನು, ಎದಕ್ ಕುಂಡಿಲ್ಲ, ಏನನ್ ಬೈದಿಯಾ, ಏನನ್ ಹೊಡೆದಿಯಾ, ಏನನ್ ಅಂದಿ ಅಂತೇಳಿ ತಂದೆ ಕಣ್ಣು ತಾಯಿ ಕಣ್ಣು ಯಾರ ಮೇಲೆ ಇರ್ತಾವ? ಯಾವ ಮಗ ಉಂಡಿಲ್ಲ ಅವ್ರ ಮೇಲೆ ಇರ್ತಾವ. ನೀನು ನಾನು ಉಪವಾಸ ಇದ್ದ ಕೂತ್ಕೊಂಡ್ರೆ ದೇವರ ಕಣ್ಣುಗಳು ನಮ್ಮ ಮೇಲೆ ಎದುಕೊಂಡಿಲ್ಲ. ಇವತ್ತು 190 ಊಟ ಮಾಡಿ ಇರುವಂತ ಮನುಷ್ಯನ ಎದುಕೊಂಡಿಲ್ಲ ಏನವನ ಇಷ್ಟ ಅಂತ ಹೇಳಿ ನೋಡ್ತಾ ಇರ್ತಾರಂತೆ ನಮ್ಮ ದೇವ್ರಿಗೆ. ಯಾಕಂದ್ರೆ ನಮ್ಮ ದೇವ್ರಿಗೆ ನಾವ್ ಹೆಂಗ ಆಲೋಚನೆ ಮಾಡ್ತೋ ಹಂಗ ಆಲೋಚನೆ ಮಾಡುವ ಶಕ್ತಿ ಆತನಿಗೆ ಐತೆ ಅಂತ, ಅದಕ್ಕಿಂತ ಹೆಚ್ಚಿನ ಶಕ್ತಿ ಐತೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಹೌದಲ್ವಾ? ಯಾರನ್ನ ಮನೆಯಲ್ಲಿ ಮಕ್ಕಳು ಊಟ ಮಾಡಿಲ್ಲ ಅಂತಂದ್ರೆ ಅವ್ರ ಮಕ್ಕಳ ಮೇಲೆ ಯಾರು ಊಟ ಮಾಡಿಲ್ಲ ಅವರ ತಂದೆ ಕಣ್ಣು ತಾಯಿ ಕಣ್ಣು ಅವ್ರ ಮೇಲೆ ಇರ್ತದ. ಒಂದು ವೇಳೆ ಊಟ ಮಾಡ್ಲಾರ್ದಂಗ ಒಂದು ಮುಸ್ಕುಟ್ಟಿ ಮಕ್ಕಳಂದ್ರೆ ಅವತ್ತು ರಾತ್ರಿ ಎಲ್ಲ ತಾಯಿಗೆ ನಿದ್ದೆ ಬರಂಗಿಲ್ಲ, ಹೇಳ್ರಿ ಯಾರಿಗೆ ನಿದ್ದೆ ಬರಂಗಿಲ್ಲ? ತಂದೆಗೆ ನಿದ್ದೆ ಬರಂಗಿಲ್ಲ. ಆಫ್ಟರ್ ಆಲ್ 70-80 ವರ್ಷ ಬದುಕರಿಗೆ ಇಷ್ಟು ಜೀವ ಐತಂದ್ರೆ ಕೋಟಿ ವರ್ಷಗಳು ದಾಟಿದ್ರು ನಿತ್ಯ ನಿರಂತರವಾಗಿರುವ ದೇವರಿಗೆ ಎಷ್ಟು ಆಲೋಚನೆ ಇರ್ಬೋದು. ಅದಕ್ಕೋಸ್ಕರ ನೀವು ನಾನು ಉಪವಾಸ ಮಾಡುವಾಗ ಕಪಟಿಗಳಾಗಿ ಮಾಡಬಾರ್ದು.
ಹಲ್ಲೆಲೂಯಾ ಒಂದ್ಸಾರಿ. ಕಪಟಿಗಳಾಗಿ ಉಪವಾಸ ಮಾಡಬಾರ್ದು ಪ್ರಜರ ಮಕ್ಕಳೇ. ದೇವರಿಗೆ ಇಷ್ಟಕರವಾಗಿ ಉಪವಾಸ ಮಾಡಬೇಕು. ಸೇವಕರಿಗೆ ನಿಂತ್ಕೊಂಡು ಹೇಳ್ತಾರಲ್ಲ, ಉಪವಾಸ ದಿನವನ್ನು ಗೊತ್ತು ಮಾಡ್ರಿ. ಯಾರು ಉಪವಾಸಕ್ಕೆ ಬರ್ಬೇಕು, ಯಾಕೆ ಉಪವಾಸ ಮಾಡ್ಬೇಕು, ಎಲ್ಲವೂ ಬೈಬಲಲ್ಲೇ ಐತೆ ಮಾತು. ನಾವು ಅದಕ್ಕೆ ಮಾತು, ಅಯ್ಯೋ ಪುಳ್ಳೆ ತಾಯಪ್ಪ, ಮತ್ತೆ ಹೆಂಗ ಊಟ ಮಾಡ್ಲಿದ್ರೆ ಹೆಂಗ ಮಗು ಹಾಲು ಕುಡಿತೈತಲ್ಲ, ಹಾಲು ಬೇಕಂದ್ರೆ ಊಟ ಮಾಡೋದು. ಬೈಬಲ್ ಏನ್ ಹೇಳಕ್ ಗೊತ್ತಾ, ಕೂಸುಗಳು ಕೂಡ ಕರ್ಕೊಂಬಂದು ದೇವರ ಸನ್ನಿಧಾನದಲ್ಲಿ ಉಪವಾಸ ಇರಿಸಲಿ ಒಂದು ಸಂತ. ಹಲೋ, ಯಾರನ್ನ? ಕೂಸುಗಳು ಕೂಡ ಒಂದು ದಿವಸ ಉಪವಾಸ ಇಡ್ರಂತ. ಅದಕ್ಕಂದ್ರೆ ಕೆಲವು ಸಾರಿ ಐಸ್ನಲ್ಲಿ ಇರ್ತದೆ ಗೊತ್ತಾ ನಿಮಗೆ. ನಮ್ಮ ತಂಗಿ ಮಗಳದು ಎಷ್ಟದ ಒಂದು ಡೆಲಿವರ್ ಆದಾಗ ಕರ್ಕೊಂಬಂತಾರ. ನಾನು ಆ ಡೆಲಿವರ್ ಆದಾಗ ಸುಮಾರು 1 ತಿಂಗಳು ಮಟ್ಟ ಅವರಿಗೆ ಐಸ್ನಲ್ಲೇ ಇತ್ತು ಮಾತು. ಊಟ ಫುಡ್ ಏನಿಲ್ಲ, ಸಿಲ್ ಬರೀ ಗ್ಲುಕೋಸೆ. ಲಾಸ್ಟ್ಗೆ ಸ್ವತಃ ಇದನ್ನು ತಾಂಡವರ ಅಂತ ಹೇಳಿ ಬಿಸಾಕಿದ್ರು ಅವರು. ದೇವರ ಕೃಪೆಯಿಂದ ದೇವರು ಬಲಿಸಿದ್ದಾನೆ ಅಷ್ಟೇ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಅನ್ಕಂತ ಮಾತು, ಉಪವಾಸ ಇದ್ರೆ ಏನಾಗತ್ತಲ್ಲ, ಉಪವಾಸ ಇದ್ರೆ ಜಾಸ್ತಿ ವರ್ಷ ಬದುಕ್ತು ನಾವು. ಹಲ್ಲೆಲೂಯಾ. ರಕ್ತದವರು ಉಪವಾಸ ಇದ್ರೆ ಜಾಸ್ತಿ ವರ್ಷ ಬದುಕ್ತು ಮಾತು. ಎದಕ್ಕಂದ್ರೆ ಯಾವಾಗ್ಲೂ ಇಂಜಿನ್ ಆಡಿ 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 ಈಟ್ ಹಾಕೋದಂತ ಕೆಲವು ಸಾರಿ ಹಾರ್ಟ್ ಕೂಡ. ಅದಕ್ಕೋಸ್ಕರ ರೆಸ್ಟ್ ಕೊಟ್ಟಾಗ ಅದು ಇವತ್ತು ರೆಸ್ಟ್ ಐತೆ ಮಾತು. ಅದಕ್ಕೋಸ್ಕರ ಡಾಕ್ಟರ್ ಹೇಳ್ತಾರಲ್ಲ, ಏನನ್ನ ಸಮಸ್ಯೆ ಬಂದಾಗ ಅಲ್ಪವಾಗಿ ಆಹಾರ ತಗೊಳ್ರಿ ಅಂತ ಮಾತು. ಅದಕ್ಕೋಸ್ಕರ ಉಪವಾಸ ಅಂದ್ರೆ ಏನ್ ಗೊತ್ತಾ, ಊಟ ಬಿಟ್ಟು ನೀರು ಮಾತ್ರ ಕುಡಿತಾ, ಎಳ್ಳಿರ್ಗ ನೀರು ಕುಡಿತಾ ಉಪವಾಸ ಇರ್ರಿ. ಒಂದ್ ದಿವಸ ಏನ್ ಹಾಕಲ್ಲ, ಒಂದ್ ದಿವಸ ಎಲ್ಲಿರ್ತೀರಿ ಹಸಿಲ್ರಿ, ಎಷ್ಟೊತ್ತು ಇರ್ಕೊಳ್ರಿ, ರಾತ್ರಿ ಬೇಸ್ ತಿಂದ್ಬಿಟ್ಟಿರ್ತೀವಿ ಅಂದ್ರೆ ಮುಂಜಾನೆ ಉಪವಾಸ ಬೇಸ್ ತಿಂದ್ಬಿಟ್ಟಿರ್ತೀವಿ. ನಾನು ಸತ್ಯ ಹೇಳ್ತಿದ್ದೀನಿ, ಸುಳ್ಳಲ್ಲ ಅಲ್ವಾ. ರಾತ್ರಿ ಬೇಸ್ ತಿಂದ್ಬಿಟ್ಟಿರ್ತೀವಿ, ಉಪವಾಸ ಇರ್ತೀವಿ, ಮುಂಜಾನೆ ಉಪವಾಸ ಇರ್ತೀವಿ, ಇನ್ನೊಂದ್ ಬೇಡ ಅಂತ ತಿಂದ್ಬಿಟ್ಟಿರ್ತೀವಿ. ಬೆಳಿಗ್ಗೆ ಅದು ಹೆಂಗ ಆಗ ಕರ್ಸಲಿ ಇಲ್ಲಿ ಬಂದ್ಬಿಟ್ಟಿರ್ತೀವಿ, ಇಲ್ಲಿ ಒಂದು ಹೆಂಗ ಒದ್ದಾಡ್ತೀವಿ, ಹಂಗೆ ಮತ್ತೆ ತರಗಿಲ್ಲ ಹಂಗೆ ಹೋಗ್ಬಿಡ್ತ. ಇನ್ನೇನು ರಾತ್ರಿ 8:00 ಆದ್ರೆ ಟೈಮ್ ನೋಡ್ತಿರ್ತೀವಿ, ಅದು ಯಾವಾಗ ಬಿಡ್ತಾನ ಭಾಷಣ, ಯಾವಾಗ ಬಿಡ್ತಾನ ಭಾಷಣ ಅಂತೀವಿ. 8:00 ಬಿಡಕ್ ಪರ್ಸೆಂಟಿಲ್ಲ, ಆ ತಿಂತಿರ್ತೀವಿ ಪಾತ್ರೆಗಳ ಹತ್ರ ಹೋಗಿ. ಅಲ್ಲಿ ಇಟ್ಕೊಂಡು ಅಂದ್ರೆ ಪಕ್ಕಗೆ ಅಲ್ಲಿ ಇಟ್ಕೊಂಡ್ ತಿಂತಿರ್ತೀವಿ ನಾವು. ಹಲ್ಲೆಲೂಯಾ. 2:09 ಊಟ ಮಾಡೋದಷ್ಟೇ, ಅದನ್ನ ಉಪವಾಸ ಪ್ರಾರ್ಥನೆ ಅಂತೀವಿ ಮಾತು. ಆದ್ರೆ ನಿಜವಾದ ಉಪವಾಸ ಅಂದ್ರೆ ಗೊತ್ತಾ, ಬೆಳಿಗ್ಗೆ ಸ್ಟಾರ್ಟ್ ಮಾಡ್ರೆ ಮತ್ತೆ ಬೆಳಿಗ್ಗೆ ಉಂತಿಯಲ್ಲ, ಅದು ಉಪವಾಸ ಮಾಡ್ತಾರೆ. ಉಪವಾಸ ಅಂದ್ರೆ ಏನ್ ಹೇಳು, ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಊಟ ಮಾಡಿದ್ರೆ ಉಪವಾಸ 24 ಟೈಮ್ ಅಂದ್ರೆ 24 ತಾಸು ನೀನು ಊಟ ಮಾಡಲಾರ್ದಂಗಿದ್ದು ವ್ಯಕ್ತಿಗತವಾಗಿ ಸಭೆಯಲ್ಲಿ ಮಾಮೂಲ ರೀತಿಯಾಗಿ ಇಟ್ಟಿದೆ, ಅದು ಮೊದಲಿಂದ ನಡೀತಾ ಇದೆ. 24 ಅಂದ್ರೆ 24 ತಾಸು ನೀನು ಟೈಮ್ ಇಟ್ಕೊಂಡು ಉಪವಾಸ ಮಾಡಿದ್ರೆ ಅದು ಪೂರ್ತಿಯಾಗಿ ಒಂದು ದಿವಸದ ಉಪವಾಸ ಪ್ರಾರ್ಥನೆ. ಬೈಬಲ್ ಅಲ್ಲಿ ಆ ರೀತಿಯಾಗಿ ಬರ್ತದೆ ಮಾತು. ಪೂರ್ತಿಯಾಗಿ ಒಂದು ದಿವಸ 40 ದಿವಸ ಉಪವಾಸ ಇದ್ದಾರೆ, ಏನ್ ತಿನ್ಲಿಲ್ಲ ಏನ್ ಕುಡಿಲಿಲ್ಲ ಮಾತಾಡೋದು. ಓಕೆ, ಉಪವಾಸ ಅಂದ್ರೆ ಊಟ ಬಿಟ್ಟು ನೀರು ಮಾತ್ರ ಸೇರಿಸಿ. ಬೈಬಲ್ ನಲ್ಲಿ ಕೆಲವರು ನೀರು ಕೂಡ ಕುಡಿದಿಲ್ಲ ಮಾತು, ಆದ್ರೆ ನೀರು ಕುಡಿಲೇಬೇಕು. ಯಾಕಂದ್ರೆ ನಾವು ಮನುಷ್ಯರು, ಅವರೆಲ್ಲ ದೇವರುಗಳು, ದೇವರ ಹತ್ರ ನಡ್ಕೊಂಡಿರುವಂತ ಭಕ್ತರು ಮಾತು. ಅದಕ್ಕೋಸ್ಕರ ನೀರು ಕೂಡ ಕೆಲವರು ಕುಡಿದಿಲ್ಲ, ಬೈಬಲ್ ನಲ್ಲಿ ಬರ್ತಾರ ಮಾತು. ಅದಕ್ಕೋಸ್ಕರ ಕೇಳಿಸ್ಕೊಳ್ರಿ, ಶನಿವಾರ ದಿವಸ ಉಪವಾಸ ಪ್ರಾರ್ಥನೆ ಐತಿ. ಇವತ್ತು ನಾನು ಆರಿಸ್ಕೊಂಡಿರೋ ಸಬ್ಜೆಕ್ಟ್ಗಳಾಗಿ ಯಾವ ರೀತಿ ಉಪವಾಸ, ಎಲ್ಲರೂ ಹೇಳ್ತಾರೆ ಯಾವ ರೀತಿ ಉಪವಾಸ ಮಾಡ್ಬೇಕಮ್ಮ. ಯವನಸ್ತ್ರೀಯರೇ ಪುರುಷರೇ ಉಪವಾಸ ಇರ್ರಿ. ಎದಕ್ಕಂದ್ರೆ ಊಟಕ್ಕಾಗಿ ಬಡದಾಡ್ಬೇಡ್ರಿ. ಯಾಕೆ ಬಡದಾಡ್ತಿ ತಮ್ಮ, ಮಾಯನೆತ್ತಿ ಸಂಸಾರನೆತ್ತಿ ಕೊನೆಗೊಮ್ಮೆ ಹೋಗಲೇಬೇಕ್ರೆ ಮಣ್ಣ ಮುಚ್ಚಿ ಕಣ್ಣು ಮುಚ್ಚ ಅಂತಾರ ಮಾತು. ಆದ್ರೆ ಅದು ಲೋಕದ ವಾಡಿಕೆ ಇರ್ಬೋದು. ಬಟ್ ನೀನು ಉಪವಾಸ ಮಾಡುವಾಗ ಒಂದು ನಾವು ಆತ್ಮಿಕವಾಗಿ ಚೆನ್ನಾಗಿರ್ತೀವಿ, ನಮ್ಮ ದೇಹ ಚೆನ್ನಾಗಿರ್ತದೆ, ಒಂದು ದೇವರ ಹತ್ರ ಸಂಬಂಧ ಜಾಸ್ತಿ ಇರ್ತದೆ, ನಾವು ದೇವರಿಗೆ ಪ್ರಕಾಶವಾಗಿ ಈ ಲೋಕದಲ್ಲಿ ಏನಾದ್ರೂ ಮಾಡಬಹುದು ಮಾತು ಉಪವಾಸ ಇರುವಾಗ. ಹಲ್ಲೆಲೂಯಾ. ಒಂದ್ಸಾರಿ ಏನಿದ್ರು ಪರವಾಗಿಲ್ಲ ಉಪವಾಸ. ಇಲ್ಲಿ ನೋಡ್ರಿ, ಉಪವಾಸ ಹೆಂಗಿರ್ಬೇಕಂತ ಹೇಳಿದ್ರೆ, ಉಪವಾಸ ಮಾಡುವಾಗ ಕಪಟಿಗಳ ತರ ಇರಬಾರ್ದು ಅಂತ ಹೇಳ್ಬೇಕು. ಹೆಂಗಿರ್ಬೇಕು ಉಪವಾಸ ಅಂದ್ರೆ, ನಾನು ಇವತ್ತು ಉಪವಾಸ ಇರ್ಬೇಕಪ್ಪ ಅನ್ಕೊಂಡಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ತಲೆ ಆರಿಸ್ಕೊಂಡು ಆಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡು ಆ ಎಣ್ಣೆ ಕೈಯಿಂದಲೇ ಮಖ ತೊಳ್ಕೊಂಡ್ರೆ ಮಾತ್ರ. ಯಾಕಂದ್ರೆ ತಲೆಗೆ ಎಣ್ಣೆ ಹಚ್ಕೊಂಡ ಮೇಲೆ ಎಣ್ಣೆ ಹೆಂಗ್ ಹಚ್ಕೊಳ್ತೀವಿ, ಕೈ ಕೂಡ ಹಚ್ಕೊಳ್ತೀವಿ. ತಲೆಗೆ ಎಣ್ಣೆ ಹಚ್ಕೊಂಡ ಮೇಲೆ ಆ ಎಣ್ಣೆ ಕೈ ಗಂಟಿರ್ತಲ್ಲ, ಆ ಕೈ ಎಣ್ಣೆ ಮಖ ತೊಳ್ಕೊಂಡ್ರೆ ಮಖ ಕೂಡ ಏನಾಗತ್ತ, ವೈಬ್ರೇಷನ್ ಆಗಿ ಕಾಣತ್ತ. ತಲೆಗೆ ಹಚ್ಕೊಂಡ್ರೆ ಎಣ್ಣೆ ಮಖ ಕೂಡ ಹಚ್ಕೊಂತ ಮಾತು. ಆ ಹೊತ್ತು ನೀವು ಉಪವಾಸ ಇರುವಾಗ ಯಾರೆಲ್ಲ ಗೊತ್ತಾಗ್ಲತ್ತೆ ಏನೇನು ಇವತ್ತು ಅಂತೇಳಿ. ಒಂದು ವೇಳೆ ನೀನು ಮಕ್ಕ ಸಪ್ಪಗೆ ಇಟ್ಕೊಂಡು ನಾನು ಉಪವಾಸ ಇದೀನಿ, ನನಗೇನ್ ಬದುಕೊಂಡು ಬೇಡ್ರಿ, ನನಗೇನ್ ಕೆಲಸ ಹೇಳ್ಬೇಡ್ರಿ, ನಾನು ಮೂರಿಗೆ ಕೂತ್ಕೊಂಡು ಮುಳುಗ್ತಿರ್ತ ತನಬೇಡ. ಉಪವಾಸ ಅಂದ್ರೆ ಊಟ ಮಾಡೋದಕ್ಕಿಂತ ಪವರ್ಫುಲ್ ಆಗಿರ್ಬೇಕಂತ. ನೋಡ್ರಿ, ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಿಂದ ಮುಖವನ್ನು ಸಪ್ಪಗೆ ಮಾಡಿಕೊಳ್ಬೇಡ್ರಿ. 16 ಹೇಳ್ತಾನೆ ಯೇಸು ಸ್ವಾಮಿ ಹೇಳಿದ ಮಾತು. ಅವರು ತಾವು ಉಪವಾಸಗಳಿಂದ ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ಹೆಂಗ್ ಮಾಡಿಕೊಳ್ತಾರೆ, ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳ್ತಾರೆ. ಆದ್ರೆ ನೀನು ಉಪವಾಸ ಮಾಡುವಾಗ ಎಲ್ಲರೂ ಕಳ್ಸ್ಕೊಡ್ರೆ, ನೀನು
ಉಪವಾಸ ಮಾಡುವ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕ. ಅದಾಯ್ತಪ್ಪ? ನೀನು ಉಪವಾಸ ಮಾಡ್ತಾ ಇದೀಯಾ, ಮನೆಯಲ್ಲಿ ವ್ಯಕ್ತಿಗತವಾಗಿ ಉಪವಾಸ ಮಾಡ್ತಾ ಇದೀಯಾ, 24 ತಾಸು ಉಪವಾಸ ಇರ್ಬೇಕು ಅನ್ಕೊಂಡಿಯಾ, ಉಪವಾಸ ಮಾಡುವ ತಲೆಗೆ ಎಣ್ಣೆ ಹಚ್ಕೋ, ಮುಖವನ್ನು ತೊಳಕೋ. ಅವಾಗ ನೀನ್ ಏನ್ ಮಾಡು, ಉಪವಾಸ ಮಾಡಿ. ಹೀಗೆ ಮಾಡಿದ್ರೆ ನೀನು ಉಪವಾಸಿ ಎಂದು ಜನರಿಗೆ ಏನಾಗ ಕಲಿಸಲಿ, ಕಾಣದೇ ಹೋದಾಗ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಯಾರಿಗೆ ಕಾಣಿಸ್ಕೊಳ್ಬೇಕು ನೀವು ಉಪವಾಸರಿಗೆ ಅಂತ? ಪಾಸ್ಟ್ರಿಗೆ ಅಲ್ಲ, ಇಲ್ಲಿ ನಿಂತ್ಕೊಂಡು ಆಡೋರಿಗೆಲ್ಲ. ಯಾರಿಗೆ ಉಪವಾಸ ಅಂತ ಕಾಣ್ಬೇಕಮ್ಮ? ದೇವರಿಗೆ ನೀನು ಉಪವಾಸದೆ ಅಂತ ಗೊತ್ತಾಗಬೇಕು. ಅಲ್ಲಿ ಹೇಳ್ರಿ, ಜೋರ ಒಂದ್ಸರಿ ಎತ್ತಳ್ರಿ, ಎತ್ತಳ್ರಿ. ಯಾರಿಗೆ ಕಾಣ್ಬೇಕು ಉಪವಾಸದೆ ಅಂತಮ್ಮ? ಹಾ, ದೇವರಿಗೆ, ಪಾಸ್ಟ್ರಿಗೆ ಅಲ್ಲ. ಪಾಸ್ಟ್ ನೋಡ್ತಾರ, ನೀನು ಒಂದು ಬಂದು ಈಗ ಹೇಳಿದಲ್ಲ 2 ಲೀಟರ್ ಬೆಳಿಗ್ಗೆ, ಮಧ್ಯಾಹ್ನ 2 ಲೀಟರ್ ರಾತ್ರಿ 3 ಸುತ್ತಿದ್ದು ಉಪವಾಸ ಅಂತಲ್ಲ. ನೀನು ಉಪವಾಸದಿಗೆ ಅಂತ ದೇವರಿಗೆ ಗೊತ್ತಾಗ. ನೀನು ಉಪವಾಸದಿಗೆ, ಎದಕ್ಕೆ ಉಪವಾಸದಿಗೆ, ಯಾಕೆ ಉಪವಾಸ ಮಾಡ್ದೆ ಅಂತ ದೇವರಿಗೆ ಗೊತ್ತಾಗಬೇಕಂತೆ. ಅವಾಗ ದೇವರು ನೋಡ್ತಾನಂತೆ, ನಿನ್ನ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳುವೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವ. ಚಮಳ ಕಾರಣ ನಿನಗೇನು ಕೊಡ್ತಾನಮ್ಮ? ನಿನಗೆ ಫಲ ಕೊಡ್ತಾನೆ, ನಿನಗೆ ಫಲ ಕೊಡ್ತಾನೆ. ಅದು ಆತ್ಮಿಕವಾಗಿರ್ಬೋದು, ದೈವಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಸಮಾಜವಾಗಿರ್ಬೋದು, ಕುಟುಂಬವಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಿನಗೇನ್ ಮಾಡ್ತಾನೆ? ದೇವರು ಫಲ ಕೊಡ್ತಾನೆ, ನೀನು ಉಪವಾಸ ಇದ್ದಾಗ ಅಷ್ಟೇ. ಆಮೇಲೆ ನಾನು ಉಪವಾಸ ಅಂತ ಊರಿಗೆಲ್ಲ ಸಾಗಬೇಡ. ನಿನ್ ಮನೆಗೆ ಹೇಳಿಕೆ, ನಿನ್ನ ಹೆಂಡತಿ ಹೇಳಿಕೆ, ನಿನ್ನ ಗಂಡಿಗೆ ಹೇಳಿಕೆ, ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಹೇಳಿಕೆ, ನಾನು ಉಪವಾಸದಿಂದ ನನ್ನ ಡಿಸ್ಟರ್ಬ್ ಮಾಡಬೇಡ್ರಿ, ನಾನು ಪ್ರಾರ್ಥನೆ ಮಾಡಿಕೆ ಮನೆಗ ಒಂದ್ ಸ್ವಲ್ಪ ನನಗೆ ರೆಸ್ಟ್ ಬಿಟ್ಕೊಡ್ರಿ ಅಂತೇಳಿ. ಯಾಕಂದ್ರೆ ನಾನು ಉಪವಾಸ ಮಾಡಿದ ಮಾತು, ನಾನು ಉಪವಾಸ ಇದ್ದೆ, ದೇವ್ರ ಸೇರಿ ಬಂದಿರೋದು. ಉಪವಾಸದಲ್ಲಿ ಇರುವಂತ ಟೇಸ್ಟ್, ಉಪವಾಸದಲ್ಲಿ ಇರುವಂತ ಶಕ್ತಿ ಒಬ್ಬ ಮನುಷ್ಯನಿಗೆ, ಕ್ರೈಸ್ತನಿಗೆ ಗೊತ್ತಾದ್ರೆ ಇನ್ನ ಅದು ಯಾವಾಗ್ಲೂ ಅವ್ರು ಮಾಡ್ಲಿಕ್ಕೆ ಯಾವಾಗ್ಲೂ ಅದ್ರ ಮೇಲೆ ಮನಸ್ಸಿಡ್ತಾರ ಅಂತ ಹೇಳ್ತಾರೆ ಬೈಬಲ್. ಅದಕ್ಕೋಸ್ಕರ ಉಪವಾಸ ಮಾಡ್ತಾ ಇರ್ರಿ, ಉಪವಾಸ ಇರ್ರಿ. ಕೆಲವು ಸಾರಿ ನೋಡ್ರಿ, ಕೆಲವರು ಉಪವಾಸ ಇದ್ದಾಗ ಪ್ರಾರ್ಥನೆ ಮಾಡಂಗಿಲ್ಲ, ಮತ್ತೆ ಏನ್ ಮಾಡ್ತಾರ? ಬೈಬಲ್ ಹೇಳ್ತಾರ, ನಾನಲ್ಲ. ಯೆಶಾಯ 58:4 ಓದ್ರ ಸಾರಿ. ಕೆಲವರು ಉಪವಾಸ ಇರ್ತಾರೆ, ಆದ್ರೆ ಪ್ರಾರ್ಥನೆ ಮಾಡಂಗಿಲ್ಲ. ಮಾತ್ರ ಏನ್ ಮಾಡ್ತಾರೆ ನೋಡ್ರಿ, ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು, ಇವುಗಳೇ. ನೀವು ಹೀಗೆ ಮಾಡುವ ಉಪವಾಸವು, ನೀವು ಹಿಂಗ ಮಾಡುವ ಉಪವಾಸ ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದಲ್ಲ. ಏನ್ ಮಾಡಕ್ಕಲ್ಲಪ್ಪ? ಅಂದ್ರೆ ದೇವರ ಹತ್ರಕ್ಕೆ ಹೋಗಕ್ಕಲ್ಲ ಉಪವಾಸ ಮಾಡುವಾಗ. ಹೆಂಗ ಕೆಲವರು ಉಪವಾಸ ಇರ್ತಾರೆ, ಏನ್ ಮಾಡಕ್ಕಂತೀವಿ ನಾನು? ಪ್ರಾರ್ಥನೆ ಮಾಡಕ್ಕಲ್ಲ. ಮತ್ತೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರಪ್ಪ? ಉಪವಾಸ ಇರ್ತಾರೆ, ಪ್ರಾರ್ಥನೆ ಮಾಡಕ್ ಏನ್ ಮಾಡ್ತಾರೆ ಅವರು? ಬೈಬಲ್ ಏನಾಗ್ತದಲ್ಲಿ ಏನಂತ ಓದಿದ್ರಿ? 4 ನಿಮಿಷ ಓದಿದ್ರಿ. ನೋಡ್ರಿ, ನಿಮ್ಮ ಉಪವಾಸದ ಫಲವೇನೆಂದ್ರೆ ವ್ಯಾಜ್ಯ ಅಂದ್ರೆ ಏನು? ಉಪವಾಸ ಇರ್ತವೆ, ಅವತ್ತ ತನಂತು ಗಂಡನ ಹತ್ರ ಹೆಂಡತಿನ ಕೈ, ಮಕ್ಕಳು ಕೂಡ ಅವತ್ತೇ ಬೈತಿರ್ತವೆ. ಹೂ ಅಂತ ಬೈಬಾರ್ದು ಮಾತ್ರ ಅಲ್ಲ, ಅವತ್ತ ಬೈತೀವಿ. ಏನಿರ್ತವೆ? ಉಪವಾಸ ಇರ್ತವೆ. ಉಪವಾಸ ಇರ್ತಾರಲ್ಲ, ಒಂದು ವೇಳೆ ಹೆಂಡತಿ ಬೈಬಾಗ ಗಂಡ ಬಡಿಯಂಗಿಲ್ಲ. ಎದಕ್ಕಂದ್ರೆ ಏನಿರ್ತಾಳ? ಉಪವಾಸ ಇರ್ತಾಳ. ಒಂದು ಪ್ಲಸ್ ಪಾಯಿಂಟ್ ಒಂದು ವೇಳೆ, ಅಮ್ಮ ಸ್ತ್ರೀಯೇ ಪುರುಷನೇ, ಉಪವಾಸ ಇರುವಾಗ ನಿನ್ನ ಬಾಯಿಂದ ಯಾವ ಮಾತುಗಳು ಬರಬಾರದು. ದೇವರು ಪ್ರಾರ್ಥನೆ ಕೊಡ್ತಾ. ಆಮೇಲೆ ಹೇಳಲ್ಲ ಸಾರಿ, ಯಾಕಂದ್ರೆ ಯೆಶಾಯ ಗ್ರಂಥದಲ್ಲಿ ಏನಂತ ಗೊತ್ತಾ? ಓ ಯೆಶಾಯ ಭಕ್ತರು ಉಪವಾಸ ಮಾಡಿ ನಿನ್ ಕಡೆಗೆ ನೋಡ್ತದ್ರಪ್ಪ. ಒಂದ್ಸಾರಿ ನೋಡು 58:3 ಒಂದ್ಸಾರಿ. 58:3 ಏನ್ ಹೇಳ್ತದ? ನಾವು ಉಪವಾಸ ಮಾಡಿದ್ದೇವೆ, ನಾವು ಉಪವಾಸ ಇದ್ದೇವೆ, ನೀನ್ ಯಾಕೆ ನಮ್ಮ ಕಡೆಗೆ ನೋಡುವಲ್ಲಿ? ನಮ್ಮ ಪ್ರಾಣವನ್ನು ಆತ್ಮವನ್ನು ಆಯಾಸಪಡಿಸಿಕೊಂಡಿದ್ದೇವೆ. ನೀನು ಏನ್ ಮಾಡ್ತಾ ಇಲ್ಲ? ನೀನು ನಮ್ಮ ಕಡೆಗೆ ನೋಡ್ತಾ ಇಲ್ಲ, ನಮ್ಮ ಕಡೆಗೆ ಮನಸ್ಸಿಲ್ಲ ನಿನಗೆ ಅಂತ ಅಂತದ್ರಲ್ಲ. ಆದ್ರೆ ನೀವು ಉಪವಾಸ ಮಾಡುವಾಗ ಏನ್ ಮಾಡ್ತಾರೆ ಗೊತ್ತಾ? ಬರೇ ಜಗಳ ಆಡ್ತದ್ರಿ, ಬರೇ ಬುದ್ಧಿ ಆಡ್ತದ್ರಿ, ಬರೇ ಬಾಲ ನಿಂತ್ಕೊಂಡ್ಬಿಟ್ರಿ. ಮತ್ತೆ ಮಾಡೋದೇನು ಪ್ರಾರ್ಥನೆ ಅಂದ್ರೆ? ಮತ್ತೆ ಉಪವಾಸ ಅಂತ್ರಿ. ಹಿಂಗ ಪ್ರಾರ್ಥನೆ ಮಾಡ್ತಾ ಇರುವಂತ ಜನರಿಗೆ ನಾನು ಏನಂತ ಉತ್ತರ ಕೊಳ್ಳಂತೇಳಿ ಯೆಶಾಯ ಬರ್ದಿಟ್ಟ ಮಾತು, ದೇವರ ವಾಕ್ಯವನ್ನು. ದೇವ್ರು ಹೇಳ್ತದನ, ನೋಡ್ರಿ, ಉಪವಾಸ ಇರ್ತೀವಿ, ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳ ಹತ್ರ ಜಗಳ ಆಡ್ತೀವಿ, ಹೆಂಡತಿ ಹತ್ರ ಜಗಳ ಆಡ್ತೀವಿ, ಗಂಡನ ಹತ್ರ ಜಗಳ ಆಡ್ತೀವಿ, ಅತ್ತೆ ಮಾವ ಹತ್ರ ಜಗಳ ಆಡ್ತೀವಿ, ಅಕ್ಕಪಕ್ಕದವ್ರ ಹತ್ರ ಅವತ್ತೇ ಜಗಳ ಕಟ್ಕೊಂಡ್ಬಿಟ್ಟಿರ್ತೀವಿ. ಮತ್ತೆ ಅವಸರ ಬೋಸರದ ನೀರಕ್ಕೆ ಒಂದು ಬೈಬಲ್ ದೊಡ್ಡ ಚರ್ಚೆ ಕೂಡ ಬಂದ್ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ. ಉಪವಾಸದಿ ದೇವ್ರೆ ನಮ್ಮ ಪ್ರಾರ್ಥನೆ ಕೇಳತ್ತ. ಹೆಂಗ್ ಕೇಳ್ತಾರ? ಹಲೋ, ನೀನು ಉಪವಾಸ ಅಡಿಗಂದ್ರೆ ಅಸಲಿ ಯಾರನ್ನ ಕೂಡ ಅವತ್ತು ದೂಷಣೆ ಮಾಡಬಾರ್ದು, ಯಾರನ್ನ ಕೂಡ ಬೈಬಾರ್ದು. ಬೈಬಲ್ ಹೇಳ್ತದೆ, ಯೆಶಾಯ ಗ್ರಂಥದಲ್ಲಿ ಹೇಳ್ತಾನೆ, 4ನೇ ವಚನ ತೆಲುಗಿನ ಓದ್ ನೋಡ್ರಿ. మీరు కలహ పడుచు
వివాదము చేయించు అన్యాయముగా గుద్దులాడుచు ఉపవాసం ముందురు మీ కఠిన ధ్వని పరమును వినబడినట్లుగా మీరెప్పుడు ఉపవాసం ఉండరు ಅಂತಾರೆ. ಅಂದ್ರೆ ನಿಮ್ಮ ಧ್ವನಿ ಕೇಳಬೇಕಂತ ದೇವ್ರು ಕಾಯ್ತಿರುವಾಗ ನೀವು ಉಪವಾಸ ಇರ್ತೀರಿ, ಆದ್ರೆ ನೀವು ಪ್ರಾರ್ಥನೆ ಮಾಡಂಗಿಲ್ಲ. ಏನ್ ಮಾಡ್ತೀರಿ? ಜಗಳ ಮಾಡ್ತೀರಿ, ವಾದಕ್ಕೆ ನಿಂತ್ಕೊಂತೀರಿ, ವ್ಯಾಜ್ಯಕ್ಕೆ ನಿಂತ್ಕೊಂತೀರಿ. ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ ಕೇಳಂಗಿಲ್ಲ. ಅದಕ್ಕೋಸ್ಕರ ಮತ್ತು ಉಪವಾಸ ಇದ್ದೇವೆ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಸಭೆಯಲ್ಲಿ. ಅದಕ್ಕೋಸ್ಕರ ಇವೆಲ್ಲ ವಿಜ್ಞಾಪನೆ ಮಾಡಿಸೋದು, ಸ್ವಲ್ಪ ಸಮಯ ಆಡಾಡಿಸಿ, ಸ್ವಲ್ಪ ಸಮಯ ಆರಾಧನೆಗೆ ಹೋಗೋಣ ಮೊದಲೇ ವಿಜ್ಞಾಪನೆ ಮಾಡಿಸ್ತೀವಿ. ಸ್ವಲ್ಪ ಜನರಿಗೆ ವಿಜ್ಞಾಪನೆ ಮಾಡಲಿಕ್ಕೆ ಅದ್ಭುತವಾಗಿ ಬರ್ತಾ ಇದೀವಿ. ಯಾಕಂದ್ರೆ ಶುಕ್ರವಾರ ವಿಜ್ಞಾಪನೆ ಮಾಡ್ತೀವಿ. ಯಾರಿಗಾದ್ರೂ ಪ್ರಾರ್ಥನೆ ಬರ್ತಾ ಇಲ್ಲ ಅಂತಂದ್ರೆ ನೀವು ಶುಕ್ರವಾರ ಬರ್ರಿ. ಎದಕ್ಕಂದ್ರೆ ಶುಕ್ರವಾರ ದಿನ ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಕೊಡ್ತಾರೆ ಮಾಡ್ತೀವಿ. ನೀವು ಧೈರ್ಯವಾಗಿ ಪ್ರಾರ್ಥನೆ ಮಾಡ್ಬೋದು. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ನೋಡ್ರಿ, ಉಪವಾಸ ಮಾಡುವಾಗ ನೀವ್ ಹೆಂಗ್ ಮಾಡ್ಬೇಕಂತ ಹೇಳ, ತಲೆ ಎಣ್ಣೆ ಹಚ್ಕೊಂಡು ಉಪವಾಸ ಮಾಡಂತ ಹೇಳ. ಮತ್ತೆ ಉಪವಾಸ ಇದ್ದೀವಿ ಅಂತೇಳಿ ಪ್ರಾರ್ಥನೆ ಮಾಡಲಾದವರು ಮತ್ತೇನ್ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಜ್ಯ, ಜಗಳ, ಅವತ್ತೇ ಬಹಳ ಸಮಸ್ಯೆ ಸ್ಟಾರ್ಟ್ ಆಗ. ಮತ್ತು ನಿಮಗೆ ಸತ್ಯ ಹೇಳ, ನೀವು ಯಾವಾಗ ಉಪವಾಸ ಮಾಡ್ತಂತ ಅನ್ಕಂತೀವೋ ಅವತ್ತೇ ಯಾರಿಗಾದ್ರೂ ಪ್ರಾಬ್ಲಮ್ ಆಗತ್ ಮನೆಯಲ್ಲಿ. ಎದಕ್ ಗೊತ್ತಾ? ನೀನು ಉಪವಾಸ ಮಾಡಿದ್ರೆ ದೇವ್ರ ಹತ್ರಕ್ಕೆ ಹೋಗ್ತೀವಿ, ದೇವ್ರ ಹತ್ರ ಹೋದ್ರೆ ದೇವ್ರ ಮಾತು ಕೇಳ್ತಿ, ದೇವ್ರ ಮಾತು ಕೇಳಿದ್ರೆ ನಿನ್ನ ಜೀವಿತ ಬದಲಾವಣೆ ಮಾಡ್ಕೊಳ್ತಿ. ಅದಕ್ಕೋಸ್ಕರ ಸೈತಾನ್ ಏನ್ ಮಾಡ್ತಂದ್ರೆ ಅವತ್ತೇ ಎಲ್ಲ ನೆಬಿಸ್ಬಿಡ್ತಾನೆ ನಿನ್ ಮುಂದೆ. ಬೈಬಲ್ ಹೇಳ್ತದೆ ನಾನಲ್ಲ, ಉಪವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗೇನ ಸೈತಾನನ ಕರೆಯುತ್ತಲ್ಲ. ಯಾರಿಗೆ? ಯೇಸು ಕ್ರಿಸ್ತನಿಗೆ. ಅಲ್ಲಿ ಹೇಳ್ರಿ ಸರ್ ಅರ್ಥದಲ್ಲಿ. ಎದಕ್ಕಂದ್ರೆ ನಾವು ಹೋರಾಡ್ತಿರುವುದು ಮನುಷ್ಯರ ಸಂಗಡವಲ್ಲ, ಕಾಣಲಾದ ಅಂಧಕಾರ ಶಕ್ತಿಗಳ ಮೇಲೆ ಹೋರಾಡ್ತಿದ್ವಿ. ಅದಕ್ಕೋಸ್ಕರ ನಮ್ಮ ಜಗಳ, ನಮ್ಮ ವ್ಯಾಜ್ಯ, ನಮ್ಮ ಗುದ್ದಾಟ ಮನುಷ್ಯರ ಮೇಲಲ್ಲ, ಕಾಣಲಾದ ಶಕ್ತಿಗಳ ಮೇಲೆ ನಾವು ಹೋರಾಡಬೇಕಾಗಿದೆ. ಅದಕ್ಕೋಸ್ಕರ ಉಪವಾಸ ಇದ್ದಾಗ ಬಹಳ ಸಿಟ್ಟು ಬರ್ತಿರೋದು ಮಾತು. ಉಪವಾಸ ಇದ್ದಾಗ ಬಹಳ ಜಗಳಗಳು ಬರ್ತಿರ್ತವೆ ಮನೆಯಲ್ಲಿ. ಉಪವಾಸ ಇದ್ದಾಗ ಹೆಚ್ಚು ಮನೆಗೆ ಪ್ರಾರ್ಥನೆ ಆರಂಭವಾಗಿತ್ತಂದ್ರೆ ಗಂಡ ಹೆಂಡತಿ ಸರಿ ಇರಲ್ಲ ಅವತ್ತು. ಹಲೋ, ಯಾಕಂದ್ರೆ ನನ್ನ ಅನುಭವ, ಹೆಚ್ಚು ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸು ಹಂಚ್ಕೊಂಡ್ರೆ ಮನೆಯಲ್ಲಿ ಯಾರು ಬೇಸರಬೇಕಂತಂದ್ರೆ ಅವ್ರು ಬೇಸರ ಆಗ್ತದೆ. ಯಾಕಂದ್ರೆ ಸೈತಾನನ್ನು ಬಿಟ್ಬಿಡಲ್ಲ. ಯಾಕಂದ್ರೆ ನಾವು ಮನುಷ್ಯರ ಹತ್ರ ಎಲ್ಲ ಸಂಬಂಧ ಕಟ್ಟೋದು, ದೇವರ ಹತ್ರ ಸಂಬಂಧ ಕಟ್ತೀವಿ. ಸೈತಾನಿಗೆ ಬಹಳ ಹೊಟ್ಟೆ ಕಿಚ್ಚಬಾರ್ದು ಮಾತು. ಅರ್ಥದ ಅಲ್ಲಿ ಹೇಳೋದು ಸಾರಿ. ಅದಕ್ಕಂದ್ರೆ ನಿಮ್ಮ ಅನುಭವಗಳಾಗಿ ಆಗಿದ್ದಂತ ನಾನು ನೆನೆಸಿದ ಮಾತು. ಯಾವಾಗ ಹೆಚ್ಚು ಪ್ರಾರ್ಥನೆ ಮಾಡ್ಲಿಕ್ಕೆ ಒಬ್ಬರು ಮನೆಯಲ್ಲಿ ಕೈಗೊಂಡ್ರೆ ಸ್ಟಾರ್ಟ್ ಹೆಂಗ ಬೇಕಾದ್ರೆ ಪ್ರೇರೇಪಿಸ್ತಾನೆ, ಹೆಂಗ ಬೇಕಾದ್ರೆ ಮೋಸ ಮಾಡ್ತಾನ. ಆತ್ಮಿಕವಾಗಿ ಇರೋದು ಕೂಡ ಒಂದು ಪ್ಲಾನ್ ಮಾಡಿ ಮೋಸ ಮಾಡಿ, ಕುಯ್ತಿ ಮಾಡಿ, ಕುತಂತ್ರ ಮಾಡಿ ನಾಶ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾನ. ಸೈತಾನನ ಕೈಯಲ್ಲಿ ಪ್ರಾಣ ತೆಗೆಯುವ ಕೆಪಾಸಿಟಿ ಇಲ್ಲ. ನಮ್ಮಿಂದ ನಾವೇ ಪ್ರಾಣ ತಕ್ಕೊಳ್ಳಂಗ ಮಾಡ್ತಾನಂತ ಅವನು. ಹಲ್ಲೆಲೂಯಾ. ನಮ್ಮಿಂದ ನಾವೇ ತಕ್ಕೊಳ್ಬೇಕು ನಮ್ಮ ಪ್ರಾಣ, ಹಂಗ ಮಾಡ್ತಾನಂತೆ. ಅವನಿಗೆ ತೆಗೆಯುವಂತ ಶಕ್ತಿ ಇಲ್ಲ, ಆದ್ರೆ ನಮ್ಮಿಂದ ನಾವೇ ತಕ್ಕೊಳ್ಬೇಕು, ಆ ರೀತಿಯಾಗಿ ಮಾಡ್ತಾನಂತೆ. ಅದಕ್ಕೋಸ್ಕರವೇ ಉಪವಾಸ ಇರುವಾಗ ಜಗಳ ಆಡಬಾರ್ದು, ವ್ಯಾಜ್ಯ ಎಬ್ಬಿಸಬಾರ್ದು, ಮನೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಬೈಬಲ್ ಹೇಳ್ತದೆ. ಅದಕ್ಕೋಸ್ಕರ ಶನಿವಾರ ದಿನ ಉಪವಾಸ ಐತಲ್ಲ, ಉಪವಾಸ ಇರುವವರು ಎಲ್ಲರೂ ದೇವರ ವಾಕ್ಯವನ್ನು ನೀವು ನೆರವೇರಿಸ್ರಿ. 28ನೇ ಅಧ್ಯಾಯ 9ನೇ ವಚನ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಎಲ್ಲರೂ ಕೇಳಿಸ್ಕೊಳ್ರಿ. ನೀನು ದೇವರ ವಾಕ್ಯಕ್ಕೆ ಕಿವಿಗೊಡಲಾದೆ ಹೋದ್ರೆ ನೀನು ಮಾಡುವ ಪ್ರಾರ್ಥನೆ ದೇವ್ರಿಗೆ ಏನ್ ಕಾಣ್ತದಂತೆ? ಅಸಹ್ಯವಾಗಿ ಕಾಣ್ತದಂತೆ. ಅದಕ್ಕೋಸ್ಕರವೇ ನೀನು ಪ್ರಾರ್ಥನೆ ಮಾಡಬೇಕು ಅಂದ್ರೆ ನೀನು ದೇವರ ವಾಕ್ಯವನ್ನು ಕೈಕೊಂಡು ನಡಿಬೇಕಂತ ಮಾತು. ನೋಡ್ರಿ, ದೇವರು ಹೇಳುವ ಉಪವಾಸ ಏನು? ಬರೇ ಪ್ರಾರ್ಥನೆ ಮಾಡದ, ಇನ್ನೂ ಮುಂದೆ ಕ್ರಿಯೆಗಳು ಮಾಡಬೇಕು ಮಾತು. ಯೆಶ 58:8-9 ಹೋಗ್ರಿ. ದೇವರಿಗೆ ಇಷ್ಟವಾದ ಉಪವಾಸ ಏನು? 58:7 ಓದಪ್ಪ ಸಾರಿ. 58:7 ಓದು ಸಾರಿ. ಹಸಿದವರಿಗೆ ಅನ್ನವನ್ನು ಹಂಚುವುದು. ಹಸಿದವರಿಗೆ ಅನ್ನವನ್ನು ಹಂಚುವುದು. ಅಲಿಯುತ್ತಿರುವ ಬಡವರಿಗೆ ಮನೆಗೆ ಬರಮಾಡಿಕೊಳ್ಳುವುದು. ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಏನ್ ಮಾಡುವುದು? ಒದಿಸುವುದು. ನಿನ್ನಂತೆ ನರನಾಗಿರುವ ಯಾರಿಗೆ ಆಗ್ಲಿ ಮುಖ ತಿರುಗಿಸಬೇಡ. ನೋಡ್ರಿ, తెలియనంతన నీ ఆహారము ఆకలిగను వారికి పెట్టి పెంచిపెట్టుము. నీ రక్త సంబంధికి ముఖము తప్పించుకుంటుము. దిక్కుమాలిన బీదలను నీ ఇంట చేర్చుకొనుము. అవగా వస్త్రహీనుడు నీకు కనబడినప్పుడు వానికి వస్త్రము లిచ్చుటయు ఇదే కదా నాకు ఇష్టమైన ಉಪವಾಸ ಅಂತ ಮಾತು. ಅಲ್ಲಿ ಒಂದ್ಸರಿ ಕೈ ಎತ್ತಿ. ಉಪವಾಸ ಅಂದ್ರೆ ಏನು? ನಾವು ಉಪವಾಸ ಇರ್ತೀವಿ, ಓಕೆ, ನಾವು 3 ಹೊತ್ತು ಊಟ ಬಿಟ್ಬಿಟ್ಟಿವಿ. ಇವಾಗ 3 ಹೊತ್ತು ಊಟ ಬಿಟ್ಬಿಟ್ಟಿವಿ. ಒಂದು ವೇಳೆ ನಾವು
ಆ ಮನೆಯಲ್ಲಿ ಊಟ ಮಾಡ್ತು ಪರವಾಗಿಲ್ಲ, ಒಂದ್ ವೇಳೆ ಹೋಟೆಲ್ದಾಗ ಊಟ ಮಾಡ್ತಾನೆ ಕಳ್ರಿ, ಬೆಳಿಗ್ಗೆ ನಾಷ್ಟಕ್ಕೆ ಒಂದು 30 ರೂಪಾಯಿ, ಮಧ್ಯಾಹ್ನ ಊಟಕ್ಕೊಂದು 100 ರೂಪಾಯಿ 50 ರೂಪಾಯಿ, ರಾತ್ರಿ ಒಳಗೆ ಊಟ ಮಾಡಿದ್ರೆ ಒಂದು 100 ರೂಪಾಯಿ 50 ರೂಪಾಯಿ, ಟೋಟಲ್ 200 ರೂಪಾಯಿನ ಅದಕ್ಕೆ ಕನಿಷ್ಠ ಒಬ್ಬ ಮನುಷ್ಯನ ಹೊರಗಡೆ ತಿಂತದಲ್ಲ. ಇಲ್ಲ 200 ರೂಪಾಯಿ ಬೇಡ ಬಿಡು, 150 ಹಾಕೊಳ್ರಿ. ಆ 150 ರೂಪಾಯಿ ಇರ್ತಲ್ಲ, ಅದನ್ನ ಯಾರಿಗಾದ್ರೂ ಬಡವರಿಗೆ ಕೊಟ್ಬಿಡ್ರಿ, ಆಹಾರ ಕೊಟ್ಬಿಡ್ರಿ, ಇಲ್ಲ ಏನಾದ್ರು ವಸ್ತುಗಳು ಕೊಟ್ಬಿಡ್ರಿ. ನೀನ್ ಹಂಗ್ ಮಾಡುವಾಗ ದೇವರು ನಿನ್ನ ಪ್ರಾರ್ಥನೆ ಅತಿ ಬೇಗನೆ ಕೇಳಿ ಮಾಡ್ತಾರೆ. ಇವಾಗ 8ನೇ ವಚನ ಓದೋದು ಸಾರಿ, 8, 9 ಓದೋದು ಸಾರಿ. ಇದನ್ನು ಆಚರಿಸುವಾಗ ಯಾವ್ದು ಆಚರಿಸುವಾಗ? ಹಸಿದವರಿಗೆ ಅನ್ನ ಕೊಡುವಾಗ, ಆ ಬಟ್ಟೆ ಇದ್ದವರಿಗೆ ಬಟ್ಟೆ ಕೊಡುವಾಗ, ಇದನ್ನ ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ನಿಮಗೆ ಹೆಂಗ್ ಬರ್ತದಂತೆ? ಬೆಳಕು ಭೇದಿಸಿಕೊಂಡು ಉದಯದಂತೆ ನಿಮ್ಮ ಮೇಲೆ ಬರುವುದು. ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ನಿಮ್ಮ ಧರ್ಮವು ಮುಂಬಲವಾಗಿ ಕೇಳಿಸ್ಕೊಡ್ರಿ. ನಾವ್ ಅಂತವಲ್ಲ ದೇವರೇ ನಮ್ಮ ಮುಂದೆ, ದೇವರೇ ನಮ್ಮ ಹಿಂದೆ ಅಂತವಲ್ಲ. ದೇವರು ನೀನು ಮುಂದೆ ಇರ್ತಾನೆ, ದೇವರು ನೀನು ಹಿಂದೆ ಕೂಡ ಇರ್ತಾನೆ. ಆದ್ರೆ ನೀನು ಉಪವಾಸ ಇದೆಯಲ್ಲ, ಉಪವಾಸ ಮಾಡಿ ನೀನು ಊಟ ಮಾಡಿಲ್ಲ, ಮನೇಲಿ ಊಟ ಉಳ್ದತ್ತಲ್ಲ, 3 ದಿವಸ ಉಪವಾಸ ಇರ್ಬೋದು, 2 ದಿವಸ ಉಪವಾಸ ಇರ್ಬೋದು, 1 ದಿವಸ ಉಪವಾಸ, ಆ ಊಟ ನೀನ್ ತಿನ್ಬೇಡ, ಊಟದವರಿಗೆ ಊಟ ಕೊಡು. ಅವಾಗ ದೇವ್ರು ನಿನ್ನ ಮುಂದೆ ಇರ್ತಾನೆ, ಇವಾಗ ದೇವರು ನಿನ್ನಿಂದ ಇರ್ತಾನೆ. ನೀನು 1 ತಿಂಗಳು ಉಪವಾಸದಿಗೆ ಊಟ ಮಾಡಿಲ್ಲ, ಊಟ ಆಮೇಲೆ ನೀನೇ ಮಾಡ್ತೀಯ, ಏನ್ ಪ್ರಯೋಜನ? ದೇವ್ರಿಗೆ ಲಾಭ ಇಲ್ಲ. ಅಲೋ, ನಾನು ಹೇಳೋದು ಅರ್ಥ ಆಗ್ತಲ್ಲ? 1 ತಿಂಗಳು ಉಪವಾಸದಿಗೆ ಅನ್ಕ, 1 ತಿಂಗಳು ಊಟ ಉಳಿದ ತನಕ ಆ 1 ತಿಂಗಳು ಊಟ ಯಾರಿಗಾದ್ರೂ ಇಲ್ದರೆ ಕೊಟ್ಬಿಡ್ತು, ಕರೆದು ಮನೆಗೆ ಕರೆದು ಕೊಟ್ಬಿಡ್ತು, ಇದು ನೀನು ತಗೊಂಡೋಗಿ ನೀವು ಊಟ ಮಾಡ್ಕೊಂಡು. 1 ತಿಂಗಳು ಊಟ ಕೊಡೋದ್ರೆ ಒಂದು ದೊಡ್ಡದು ಪಾತ್ರೆ ಅನ್ನ ಮಾಡಿ ಕೊಡ್ಬಾರ್ದು. ಅವ್ರೆಲ್ಲ ತಿಂತಾರೆ. ಅಸಲಿ ಅಕ್ಕಿ ಕೊಟ್ಬಿಡ್ರಿ, ಬೇಳೆ ಕೊಟ್ಬಿಡ್ರಿ, ಕರೆದು ಯಾರಿಗಾರ ಕೊಟ್ಬಿಡ್ರಿ. ಎದಕ್ಕಂದ್ರೆ ಬೈಬಲ್ ಹೇಳ್ತದೆ, ಹಿಂಗ ನೀನು ಉಪವಾಸ ಮಾಡಿ ಅನ್ಕ. ನೀನು ಉಪವಾಸ ಮಾಡಿ ಊಟ ಮಾಡಿಲ್ಲ, 1 ತಿಂಗಳು ಉಪವಾಸ ಅನ್ಕ. ಇವಾಗ ನಾವು ಗುಡ್ ಫ್ರೈಡೆಗೆ 40 ದಿವಸ ಉಪವಾಸ ಇರ್ತದೆ, ಬಟ್ ಎಷ್ಟು ಜನ ಮಾಡಿರೋ ಒಟ್ಟು ಗೊತ್ತಿಲ್ಲ, ಅದು ಕೇಳಿಸ್ಕೊಳ್ರಿ. ಗುಡ್ ಫ್ರೈಡೆಗೆ ಉಪವಾಸ ಇರ್ತದೆ, 40 ದಿವಸ ಇರ್ತದೆ. 40 ದಿವಸ ಉಪವಾಸ ಇದೀವಿ, ಓಕೆ. 40 ದಿವಸ ಉಪವಾಸ ಇದ್ದಾಗ 1 ಒಪ್ಪತ್ತು ಊಟ ಮಾಡಿರ್ತೀವಿ, 2 ಒಪ್ಪತ್ತು ಊಟ ಉಳಿದ್ಬಿಟ್ಟಿರಲ್ಲ. ಆ 2 ಒಪ್ಪತ್ತು ಊಟನ ಏನ್ ಮಾಡ್ಬೇಕಾದ್ರೆ ಅನಾಥರಿಗೆ ಕೊಡು, ವಿಧಿವೆರಿಗೆ ಕೊಡು, ವಿಧಿವೆಯ ಮಕ್ಕಳಿಗೆ ಕೊಡು, ಯಾರಿಗಾದ್ರೂ ಕೊಡು, ನೀನ್ ತಿನ್ಬೇಡ. ಹಂಗ ನೀನ್ ಮಾಡಿ ಉಪವಾಸಕ್ಕ. ಅವಾಗ ಹೇಳಿ, ದೇವ್ರು ನನ್ನ ಮುಂದೆ ಇರ್ತಾನೆ ಅಂದ್ರೆ ಒಂದ್ಸಾರಿ, ದೇವ್ರು ನಾನು ಹಿಂದೆ ಬಿಡುತ್ತಾನೆ. ಯಾವ ಕೇಳಿನ ಗುಡಾರಕ್ಕೆ ತಕ್ಕದಂತ ಚಂಬಳ ತಗೊಂಡೆ, ಅವಾಗ ದೇವರಿಗೆ ಬೆಳಕಾಗಿರ್ತಾನೆ. ಅಷ್ಟೇ ಬರ್ತಾನೆ. ಬರೀ ನಾನು ಉಪವಾಸದಿನಿ ಅಂತೇಳಿ ನೀನೇ ಅದನ್ನ ಬಚ್ಚಿಟ್ಕೊಂಡು ಫ್ರಿಡ್ಜ್ ನ ಬಚ್ಚಿಟ್ಕೊಂಡು, ಅದ್ರ ಬಚ್ಚಿಟ್ಕೊಂಡು, ಇದ್ರ ಬಚ್ಚಿಟ್ಕೊಂಡು ಎಲ್ಲ ತಿಂತಾ ಇದ್ರೆ ಉಪವಾಸ ನೀನಿದ್ರೆ ದೇವ್ರಿಗೆ ಲಾಭ ಇಲ್ಲ. ನಾನು ಹೇಳೋದಂತ ಅಲ್ಲಿ ಹೇಳೋದು ಸಾರಿ, ನಾನು ಹೇಳೋದಂತ ಉಪವಾಸ ಇದೆಯಲ್ಲ, 1 ದಿವಸ ಉಪವಾಸ ಇದೆಯಲ್ಲಮ್ಮ, 2 ದಿವಸ ಉಪವಾಸ ಇದೆಯಲ್ಲ, ಆ ಊಟ ನೀನ್ ತಿನ್ಬೇಡ, ಅನಾಥರಿಗೆ ಕೊಡು, ವಿಧಿವೇದಿ ಕೊಟ್ಬಿಡು, ಯಾರಿಗಾದ್ರೂ ಕೊಟ್ಬಿಡು. ಅವ ದೇವರಿಗೆ ಪ್ರಾರ್ಥನೆ ಮಾಡು, ದೇವ್ರೆ ನಾನು ಉಪವಾಸ ಇದ್ದೀನಿ, ಆ ಊಟ ನಾನು ಮಾಡಿಲ್ಲ, ನನ್ನ ಪಕ್ಕದಲ್ಲಿ ಕೊಟ್ಟೆ ಅಂತ ಹೇಳು. ಅವ ಬೆಳಕು ಬರ್ತಂತೆ. ಬೆಳಕಂದ್ರೆ ಏನ್ ಗೊತ್ತಾ? 8ನೇ ಅಧ್ಯಾಯ 2ನೇ ವಚನ ಓದಿ, ಯೋಹಾನ ಬರೆಸುವಂತೆ. ಬೆಳಕಂದ್ರೆ ಏನು? 8:12 ಯೋಹಾನ ಬರೆಸುವಂತೆ ಏನಂತ ಹೇಳ್ತಾನಪ್ಪ? ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು. ಇವಾಗ ಹೇಳ್ರಿ, ಯೇಸು ಏನಾಗ್ಯಾನ ಲೋಕಕ್ಕೆ ಬೆಳಕು. ಆ ಬೆಳಕು ಯಾರ ಮೇಲೆ ಬರ್ತದ? ನಿಮ್ಮ ಮೇಲೆ ಬರ್ತದ. ಮಾತು ಯೋಹಾನ ಬರೆಸುವಂತೆ 1:4-5 ಓದು ಸರ್. ಯೋಹಾನ ಬರೆಸುವಂತೆ 1ನೇ ಅಧ್ಯಾಯ 4ನೇ ವಚನ ಓದು. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯನಿಗೆ ಏನಾಗಿತ್ತು? ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಏನಾಗ್ತದ್ದು? ಪ್ರಕಾಶಿಸ್ತಾ ಇದೆ. ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳಿಸಿದ ಒಬ್ಬ ಮನುಷ್ಯನು ಬಂದನು. ಅವನ ಹೆಸರು ಯೋಹಾನ 5ನೇ ವಚನ ತನಕ ಓದಷ್ಟೇ. 1ನೇ ಅಧ್ಯಾಯ 4-5 ಮಾತ್ರ ಓದು ಅಷ್ಟೇ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಹಲ್ಲೆಲೂಯಾ. ಆತನಲ್ಲಿ ಏನಿತ್ತಂತೆ? ಜೀವವಿತ್ತು. ಆ ಜೀವವೇ ಮನುಷ್ಯರಿಗೆ ಏನಾಯ್ತು? ಬೆಳಕಾಗಿತ್ತು. ಇವಾಗ ನಾವು ಆಡಾಡವಾಗಲೇ, ಆರಾಧನೆ ಮಾಡುವಾಗಲೇ ಕರೆಂಟ್ ಏನ್ ಸೂಪರ್ ಹೋಯ್ತಂತಲ್ವಾ? ನಿನ್ನ ತರಿದ್ರೊಂದಿಗೆ ಮೊನ್ನೆ ದೇವ್ರ ಕೃಪೆಲಿಂದ ಮದುವೆ ಸಮಯದಲ್ಲಿ ಕರೆಂಟೇ ಹೋಗಿಲ್ಲ. ಅಲ್ಲೆಲ್ಲಿ ಹೇಳೋದು ಸಾರ್, ಒಂದು ವೇಳೆ ಕರೆಂಟ್ ಅಂದ್ರೆ ಎಷ್ಟು ತಿಪ್ಪು ಅಂದ್ರೆ ಹೇಳ್ಬಾರ್ದು. ಫಂಕ್ಷನ್ಗಳು ಇರೋ ಸಮಯದಲ್ಲಿ ಕರೆಂಟ್ ಅಂದ್ರೆ ಪ್ರಾಣ ತಿಪ್ಪಲು. ಅಂದ್ರೆ ಕತ್ತಲು ಮರಣಕ್ಕೆ ಸಂಬಂಧ, ಕತ್ತಲು ಪಾಪಕ್ಕೆ ಸಂಬಂಧ, ಕತ್ತಲು ಮೋಸಕ್ಕೆ ಸಂಬಂಧ, ಬೆಳಕು ಜೀವಕ್ಕೆ ಸಂಬಂಧ, ಬೆಳಕು ನ್ಯಾಯಕ್ಕೆ ಸಂಬಂಧ, ಬೆಳಕು ಸತ್ಯಕ್ಕೆ ಸಂಬಂಧ, ಬೆಳಕು ಕೃಪೆಗೆ ಸಂಬಂಧ. ಯಾಕಂದ್ರೆ ಬೆಳಕು ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನೀವು ಲೋಕಕ್ಕೆ ಏನಾಗಿರುತ್ತಲ್ಲ, ಬೆಳಕಾಗಿರ್ರಿ. ಆ ಬೆಳಕು ಹೆಂಗಿರ್ಬೇಕಂದ್ರೆ 5:14 ಓದು ಮತ್ತೆ ಬರೆಸುವಂತೆ.
5:14 ಮತ್ತೆ ಬರ್ಸುವಂತ ತಿಳ್ಕೊಂಡನಪ್ಪ. 5:14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಏನಾಗಿದ್ದೀರಿ? ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಊರು ಏನಾಗಲ್ಲ? ಮರೆಯಾಗಿರಲಾರದು. ಮತ್ತು ದೀಪವನ್ನು ಹಚ್ಚಿಸಿ ಕೊಳಗಳದೊಳಗೆ ಇಡುವುದಿಲ್ಲ. ದೀಪದ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಏನಾಗ್ಲಿ? ಪ್ರಕಾಶಿಸಲಿ. ಹೀಗಾದ್ರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಏನ್ ಮಾಡ್ತಾರೆ? ಕೊಂಡಾಡುವರು. ಆಮೇಲೆ ಸಾರಿ, ಇವಾಗ ಯೇಸು ಬೆಳಕಾಗ್ಯಾನ. ಆ ಯೇಸುವಿನ ಬೆಳಕಿನಲ್ಲಿ ಇರುವಂತವರು ನಾವು ಬೆಳಕಾಗಿವಿ. ಯೇಸು ಅದೇ ಹೇಳಿನಲ್ಲ, ನೀವು ಕೂಡ ಲೋಕಕ್ಕೆ ಏನಾಗಿರುತ್ತೆ ನಮ್ಮ, ನೀವು ಕೂಡ ಬೆಳಕಾಗಿ. ಅದಕ್ಕೋಸ್ಕರ ನಾನು ಯೋಹಾನ ಬರೆಸುವದಲ್ಲಿ 8ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನಾನೇ ಲೋಕಕ್ಕೆ, ಎಲ್ಲರಂದ್ರೆ ಒಂದ್ಸರಿ ನಾನೇ ಲೋಕಕ್ಕೆ ಬೆಳಕಾಗಿನ. ಯೇಸು ಲೋಕಕ್ಕೆ ಬೆಳಕಾಗಂತ ಆ ತಿಳ್ಕೊಳ್ಳೋಣ. ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳ್ತದ್ರ ಏನಂತ ಹೇಳ್ತಾರಂದ್ರೆ, ನೀವು ಕೂಡ ಲೋಕಕ್ಕೆ ಏನಾಗಿರಿ? ಬೆಳಕಾಗಿರಿ. ನಾವೆಂಗಪ್ಪ ಲೋಕಕ್ಕೆ ಬೆಳಕಾಗ್ತೀವಿ ಅಂತಂದ್ರೆ ನಿಮ್ಮ ಕ್ರಿಯೆಗಳಿಂದಲೇ ನೀವು ಬೆಳಕಿನ ತರ ಜೀವನ ಮಾಡ್ತಾರೆ ಮಾತು. ನಮ್ಮ ಕ್ರಿಯೆಗಳೇನಂತ ಹೇಳ್ತಂದ್ರೆ, ಇಲ್ಲಿ ನೋಡ್ರಿ, ಮನೆಯಲ್ಲಿ ಯಾರಾದ್ರೂ ದೀಪ ಹಚ್ಚಿದ್ರೆ ಅದು ತೆಲುಗಿನ ಮಂಚಂ ಕಿಂದ ಗಾನಿ ಕೊಂಚಂ ಕಿಂದ ಗಾನಿ ಪೆಟ್ರು ದೀಪ ಸ್ತಂಭಂ ಪೈನ ಪೆಡ್ತಾರ ಅಂತ ಹೇಳಿ ಮಾತು. ಅಂದ್ರೆ ಇಲ್ಲಿ ಎಂತ ಹೇಳ್ತಾರಂದ್ರೆ, ಯಾರಾದ್ರೂ ದೀಪ ಹಚ್ಚಿ ಅದನ್ನು ದೀಪ ಹತ್ತಿಸಿ ಒಳಗದೊಳಗಾಗಿರುವುದಿಲ್ಲ, ದೀಪದ ಸ್ತಂಭದ ಮೇಲೆ ಅದನ್ನ ಇಡ್ತಾರೆ. ಯಾಕಂದ್ರೆ ಮನೆಯಲ್ಲಿ ಎಲ್ಲರಿಗೂ ಏನ್ ಕೊಡ್ತದ? ಬೆಳಕು ಕೊಡ್ತದೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಏನಾಗ್ಲಿ ಇವಾಗ ಪ್ರಕಾಶಿಸಲಿ. ಹೀಗಾದ್ರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಏನ್ ಮಾಡ್ತಾರೆ? ಕೊಂಡಾಡ್ತಾರೆ. ಒಳ್ಳೆ ಕ್ರಿಯೆಗಳು, ನೀನು ಬೆಳಕಿನಲ್ಲಿ ಇದೆಯಾ ಅಂತಂದ್ರೆ ನಿನಗೆ ಏನಿರ್ಬೇಕು? ಒಳ್ಳೆ ಕ್ರಿಯೆಗಳಿರ್ಬೇಕು. ನಿನ್ನ ಮಾತಾಗ್ಲಿ, ನಿನ್ನ ಕೆಲಸ ಆಗ್ಲಿ, ಪ್ರತಿಯೊಂದಾಗ್ಲಿ ಒಳ್ಳೇದಿರ್ಬೇಕು. ಮಾತು ಕ್ರೈಸ್ತರಲ್ಲ ನಾವು, ಯೇಸು ಸ್ವಾಮಿ ನಂಬಿಕೆ ಅಂತೇಳಿ ಗೋಡಕ್ಕೆ ಅಂತ ಹೇಳಿದಲ್ಲ. ಯಾರು ಮಾತಾವ ಮಟನ್ ತಿಂತು ಅಂತೇಳಿ ಎಲ್ಗೊಳಕ್ಕೆ ಹೋಗ್ತಾ ನಾನು ತಿಂತೀನಿ ಅಂತೇಳಿ ಹೆಣ್ಗಳಲ್ಲಿ ಮೂಡಿಗಳಕ್ಕೆ ನೋಡ ನಾನು ಹೆಂಗೆ ದೊಡ್ಡ ಮಟ್ಟ ತಿಂತ ನಮ್ಮ ಬರಂತ ಅಲ್ಲಲ್ಲ, ನಿಮ್ಮದೊಂದು ಪದವಿ ಮಾತಾಡ. ಯೇಸು ಸ್ವಾಮಿ ನಂಬಿಕೆ ಅಂದ್ರೂಡಾಗಿ ನಮ್ಮ ಕ್ರಿಯೆಗಳು ಜನರಿಗೆ ಕಾಣಬೇಕಂತ. ಇವ್ರಿಗೂ ಇಂಥ ಒಳ್ಳೆ ಬುದ್ಧಿ ಹೆಂಗ್ ಬಂದಂತಂದ್ರೆ ನಮ್ಮಿಂದ ಒಳ್ಳೆ ಬುದ್ಧಿ ಇಲ್ಲ, ಏಸಪ್ಪನಿಂದ ಒಳ್ಳೆ ಬುದ್ಧಿ ನಮ್ಮ ಬುದ್ಧಿ. ಸ್ವಲ್ಪ ಪುಣ್ಯ ಸ್ವಲ್ಪ ಮಣ್ಣಾಗಿ ಮುಂಚೆ ಬುದ್ಧಿ ನಮ್ಮ ಬುದ್ಧಿ. ಆದ್ರೆ ನಮ್ಮ ಬುದ್ಧಿ ಎಲ್ಲ ಅವು ಬಂದಿರೋದು ನಮ್ಮಿಂದ ಬಂದಿಲ್ಲ. ಅವು ಯಾರು ಕೈ ಎತ್ತಳ್ರಿ, ಏಸಪ್ಪನಿಂದ ಬರ್ತಾನೆ ಒಳ್ಳೆ ಬುದ್ಧಿ. ಎಲ್ಲರೂ ಸರ್ ಯಾರಿಂದ ಬರೋದಪ್ಪ? ಪ್ರಿಯ ದೇವರ ಮಕ್ಕಳೇ, ಯಾರಾದ್ರೂ ಕೆಟ್ಟ ಮಾರ್ಗದಲ್ಲಿ ಹೋಗುದಂದ್ರೆ, ಯಾರಾದ್ರೂ ಕೆಟ್ಟ ದಾರಿ ಹಿಡ್ಕೊಂಡು ಹೋಗುದಂದ್ರೆ ಅವ್ರಿಗೋಸ್ಕರ ನಿನಗೆ ಆಸಕ್ತಿ ಇದ್ರೆ ಪ್ರಾರ್ಥನೆ ಮಾಡೋದು ಅಷ್ಟೇ ಹೊರತು ಯಾರ ಹತ್ರ ಹೇಳ್ಬೇಡ ಅವ್ರ ಸುದ್ದಿ. ಹಲೋ, ಎದಕ್ಕಂದ್ರೆ ಅವ್ರ ಸುದ್ದಿ ಯಾರಿಗಾರ ಹೇಳಿಗನಕ ಒಂದ್ ದಿವ್ಸ ಅವ್ರ ಮಾರ್ಮನ್ಸ್ ಹೊಂದಿ ದೇವಸ್ಥಾನಕ್ಕೆ ಬರ್ತಾರ. ಕೇಳಿಸ್ಕೊಡಲ್ಲ, ಅವ್ರ ಮಾರ್ಮನ್ಸ್ ಹೊಂದಿ ದೇವಸ್ಥಾನಕ್ಕೆ ಬರ್ತಾರ. ಅವಾಗ ನೀನು ಹೇಳ್ತಿರ್ತೀಯಲ್ಲ, ಅವಾಗ ನಿನ್ ಬಗ್ಗೆ ಬರ್ಬೇಕ. ಇವ್ರು ಇಷ್ಟು ಪ್ರಾರ್ಥನೆಗೆ ಹೋಗ್ತಾರ ಅಂತಂದ್ರೆ ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದಿ ಇವ್ರನ್ನ ಅಂತಂದ್ರೆ ಅವಾಗ ನಿನ್ಗೆ ಯಾರು ಏನಾದ್ರು ಗೊತ್ತಾ? ಬಹಳ ಕಡಿಮೆ ಆಗ್ತದೆ. ಅರ್ಥ ಅಲ್ಲ ಸಾರಿ. ಅದಕ್ಕೋಸ್ಕರ ಯಾರು ಏನನ್ನ ಮಾಡ್ಕೊಂಡ್ರಿ, ಯಾರ ಕುರಿತ ಯಾರ ಹತ್ರ ಹೇಳಕ್ ಹೋಗ್ಬೇಡ. ನಿನಗೆ ಇಷ್ಟ ಐತಾ, ಮನಸ್ಸೈತಾ, ಪ್ರಾರ್ಥನೆ ಮಾಡು. ಇನ್ನ ಇಷ್ಟ ಐತಾ, ಉಪವಾಸ ಮಾಡು. ಅಷ್ಟೇ ಬರ್ತವೆ. ಅವ್ರ ಬಗ್ಗೆ ಯಾರ ಹತ್ರ ಹೇಳ್ಕೊಂಡು ಹೋಗ್ಬೇಡ. ಎದಕ್ಕಂದ್ರೆ ದೇವರು ಯಾರನ್ನ ಯಾವಾಗ ಮನಸ್ಸು ಕೊಟ್ಟು ದೇವ್ರ ಕಡೆಗೆ ತಿರುಗಿಸಂದ್ರೆ ಯಾರಿಗೆ ಗೊತ್ತಿಲ್ಲ ಅಂತ ಸರಿ. ಅದಕ್ಕೋಸ್ಕರ ಯಾರು ನ್ಯಾಯ ತೀರ್ಪು ಮಾಡಬಾರ್ದು ಅಂತೇಳಿ ಪೌಲ ಹೇಳ್ತಾರೆ ಮಾತು. ಯಾರ ಕುರಿತಾಗಿ ಯಾರು ಹೇಳಕ್ ಹೋಗ್ಬಾರ್ದು. ನಿನಗೆ ಇಷ್ಟ ಐತಾ, ನಿನ್ ಪ್ರಾರ್ಥನೆ ಮಾಡು, ಅಷ್ಟೇ ಪ್ರಾರ್ಥನೆ ಮಾಡು. ನಿನಗೆ ಇನ್ನೂ ಮನಸ್ಸೈತಾ, ಒಂಟಿಯಾಗಿದ್ದ ಹೋಗಿ ಕುತ್ಕ, ಟೀ ಕುಡಿಸು. ಇಲ್ಲ ನೀನ್ ಟೀ ಕುಡಿ, ಇಬ್ಬರು ಮಾತಾಡಿ. ನೀನ್ ದೇವ್ರನ್ನ ಕೆಡಿಯಲ್ಲ, ನಿನಗೆ ಈ ರೀತಿಯಾಗಿ ಇದ್ರೆ ನಿನಗೆ ಸಮಾಧಾನ ಐತಾ, ನಿನಗೆ ಒಳ್ಳೇದನ್ಸತ್ತ. ಯಾಕಂದ್ರೆ ದೇವರ ನಾಮ ನಮ್ಮಿಂದ ಮಹಿಮೆ ಹೊಂದಬೇಕು. ನಮ್ಮ ಕ್ರಿಯೆಗಳು ಜನರಿಗೆ ಒಳ್ಳೆಯವಾಗಿ ಕಾಣಿಸ್ಬೇಕಲ್ಲ. ನೀನ್ ನಡ್ಕೊಂಡ್ರೆ ನಿನ್ ಕುಟುಂಬ ಏನತ್ತ, ನಿನ್ ಮಕ್ಳು ಏನತ್ತಾರ, ನಿನ್ ಹೇಳ್ತಿರತ್ತಾಳ ಅಂತ ನಿನಗೆ ಮನಸ್ಸಿದ್ರೆ ಹೇಳು. ಒಟ್ಟಿಗೆ ಕುತ್ಕೊಂಡು ತಪ್ಪೇನಿಲ್ಲ. ಅಷ್ಟೇ ಹೊರತಾಗಿ ಆ ಸುದ್ದಿ ತಾಂಡ ಇನ್ನೊಂದು 4 ಜನ ಅಂತ ಕೇಳಿ, ಅವ್ರು 4 ಈ ಕಡೆ 4 ಜನ ಕೇಳಿ. ಅದಕ್ಕಂದ್ರೆ ಅವ್ರು ಒಂದ್ ವೇಳೆ ಮಾರ್ಮನ್ಸ್ ಹೋಗಿ ದೇವಸ್ಥಾನಕ್ಕೆ ಬಂದಾರನಕ, ಅವತ್ತು ನಿನ್ನ ಬಗ್ಗೆ ಗೊತ್ತಾಯ್ತನಕ, ನಾನು ಏನಾರ ಕಂಡಿದ್ದೀವಿ ದಿವಸ ಪ್ರಾರ್ಥನೆ. ಇವ್ರು ಇಷ್ಟು ಕೆಳಗಡೆ ಮಟ್ಟದಲ್ಲಿ ಇರೋಂತಂದ್ರೆ ನಮ್ಗೆ ಆದ್ರೆ ಬಹಳ ಕಡಿಮೆ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯಾರು ಗೊತ್ತಾಗಿ ಯಾರು ತೀರ್ಪು ಮಾಡಬೇಡ್ರಿ. ನಮ್ಮ ಕ್ರಿಯೆಗಳು ಒಳ್ಳೆವಾಗಿ ಕಾಣಬೇಕಂತ ಮಾತು. ಒಂದು ಉಪವಾಸ ಮಾಡುವಾಗ ನಾವು ಊಟ ಬಿಟ್ಟು ಉಪವಾಸ ಮಾಡ್ತೀವಿ. ಉಪವಾಸ ಮಾಡುವಾಗ ಜಗಳ ಆಡಬಾರ್ದು. ಉಪವಾಸ ಮಾಡ್ತಾ ಇದೀವಿ ಅಂತೇಳಿ ಆ ಊಟ ನಾವೇ ತಿನ್ನಬಾರ್ದು. ಬಡವರಿಗೆ, ಅನಾಥರಿಗೆ, ದಿಕ್ಕಿಲ್ಲದವರಿಗೆ, ವಿಧಿವರಿಗೆ
ವಿಧಿವೆ ಮಕ್ಕಳಿಗೆ ನಾವು ಕೊಟ್ಟು ಬಿಡಬೇಕು. ಉಪವಾಸ ಮಾಡ್ತಾ ಇದೀವಿ ಅಂತಂದಾಗ ನಮ್ಮ ಪ್ರಾರ್ಥನೆ ದೇವರು ಕೇಳಿ ನಮಗೆ ಮುಂಬಲವಾಗಿಯೂ ಹಿಂಬಲವಾಗಿರ್ತಾನೆ. ಉಪವಾಸ ಮಾಡುವಾಗ ನಮಗೆ ಉತ್ತರ ಹೆಂಗ್ ಬರ್ತದಂದ್ರೆ, ಸೂರ್ಯನು ಮೇಘಗಳನ್ನು ಮೋಡಗಳನ್ನು ಛೇದಿಸಿಕೊಂಡು ಬಂದು ಬೆಳಗ್ಗೆ ಹೆಂಗ್ ಕೊಡ್ತಾನೋ ನಮ್ಮ ಪ್ರಾರ್ಥನೆ ದೇವರು ಉತ್ತರ ಹೆಂಗ್ ಕೊಡ್ತಾನೆ. ಅಲ್ಲಿ ಹೇಳೋದು ಸಾರಿ, ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ನೀನ್ ಮನಸ್ಸಿಂದ ಕುತ್ಕೊಂಡಿಗೆ ಅದಕ್ಕ ದೇವರು ನಿನಗೆ ಉತ್ತರ ಕೊಡಲಾರ್ದ ದಾಟಿ ಹೋಗೋದಿಲ್ಲ ಮಾತು. ಆದ್ರೆ ಒಂದು ಗುಡ್ ನ್ಯೂಸ್, ಪಾಪ ಇಟ್ಕೊಂಡು ಉಪವಾಸ ಮಾಡಬಾರ ಸರಿ. ಯಾಕಂದ್ರೆ ಬೈಬಲ್ ನಲ್ಲಿ ಒಬ್ಬ ಭಕ್ತ, ದೊಡ್ಡ ಭಕ್ತ, ಪಾಪ ಇಟ್ಕೊಂಡು ಉಪವಾಸ ಮಾಡೋಣ, ಆದ್ರೆ ಉತ್ತರ ಮಾತ್ರ ಸಿಕ್ಕಿಲ್ಲ. ಅದಕ್ಕೋಸ್ಕರ ಪಾಪ ಇಟ್ಕೊಂಡು ಉಪವಾಸ ಮಾಡಬೇಡ, ಪಾಪನ ಬಿಟ್ಟು ಉಪವಾಸ ಮಾಡು. ಕೆಲವು ಸಮಸ್ಯೆಗಳು ಉಪವಾಸ ಮಾಡುವಾಗ ಸೈತಾನನ ಕೈಗಳಿಂದ ಬಿಡಿಸಲಿಕ್ಕೆ ಸಾಧ್ಯ. ಯೇಸು ಹೇಳಿರೋ ಒಂದು ಮಾತು ಏನಂತಂದ್ರೆ, ಒಬ್ಬ ಹುಡುಗರು ಕರ್ಕೊಂಬಂದು ಅಪ್ಪ ಈ ಮನುಷ್ಯನ, ಈ ಹುಡುಗ ಹುಟ್ಟಿದಾಗ್ಲಿಂಚ ಬೆಂಕಿ ಎಲ್ಲೈತೋ ಅಲ್ಲಿ ಬಿದ್ದು ಒದ್ದಾಡ್ತಾನ, ನೀರ್ ಎಲ್ಲೈತೋ ಅಲ್ಲಿ ಬಿದ್ದು ಒದ್ದಾಡ್ತಾನ. ಇವನ್ನ ಹಿಡ್ಕೊಂಬದೇ ನನ್ನ ಜೀವನೆಲ್ಲ ಆಗ್ಬಿಟ್ಟಪ್ಪ. ನಾನೆಲ್ಲ ಕೆಲ್ಸಕ್ಕೆ ಹೋಗಿ ಒಂದು 2 ರೂಪಾಯಿ ದುಡ್ಕೊಂಬಾರ ಅಂತಂದ್ರೆ ಇವನ್ನ ಬಿಟ್ಟೋದ್ರೆ ಎಲ್ಲಿ ಸತ್ತೋತಾನ ಅಂತ ಹೇಳಿ ಬಹಳ ಬಾಧೆ ಐತಿ. ಏನಾದ್ರೂ ಮಾಡ್ತಾರ ನೀವು ಅಂತೇಳಿ ಕರ್ಕೊಂಬಂದಂತೆ. ಅವರು ಪ್ರಾರ್ಥನೆ ಮಾಡಿರಂತೆ, ಆದ್ರೆ ಬಿಟ್ಟೋದಿಲ್ಲಂತೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತತೆ, ಯೇಸು ಸ್ವಾಮಿನ ಹತ್ರ ಕರ್ಕೊಂಬರ ಅಂತ ಹೇಳಿ ಯೇಸು ಸ್ವಾಮಿ ನನ್ನ ಹತ್ರ ಕರ್ಕೊಂಬರ. ಅವಾಗ ಯೇಸು ಸ್ವಾಮಿ ಬಿಡಿಸಾನಂತೆ, ಗದರಿಸಿದಾಗ ಒತ್ತಾಡಿ ಬಿಟ್ಟು ಹೋಯ್ತಂತೆ. ಅವಾಗ ಶಿಷ್ಯ ಬಂದು ಕೇಳ್ಯಾರ, ಅಪ್ಪ ನಾವು ನಿನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ವಲ್ಲ, ನಮಗೆ ಎಂತಪ್ಪ ಬಿಟ್ಟೋಲ್ಲ ಅಂದ್ರೆ, ನಿಮಗೆ ನಂಬಿಕೆ ಕಡಿಮೆ ಆಗೈತಿ, ಇಂಥ ಜಾತಿ ಬಿಟ್ಟು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಗೊತ್ತಿದ್ದಾರಲ್ಲ, ಜೋರ ಹೇಳ್ಕೊಡೋಣ, ಹೌದಲ್ವಾ? ಅಂದ್ರೆ ಗೊತ್ತಿಲ್ದಂಗನೇ ನಮ್ಮ ಮಕ್ಕಳಿಗೆ ಸಿಕ್ಕಿಂತ ಕೆಲವು ದೇವಗಳು ಬಂದಿವೆ, ಗೊತ್ತಿಲ್ದಂಗನೇ ನಮ್ಮ ಕುಟುಂಬದಲ್ಲಿ ಬಂದು ಸಿಕ್ಕಿಂತ ಕೆಲವು ದೇವಗಳು ನಮಗೆ ಗೊತ್ತಾನೇ ಆಗಲ್ಲ. ಸರಿ ಏನ್ರ ಎಷ್ಟು ಚೆನ್ನಾಗಿದೆ ನೋಡಕ್ ಹುಡುಗ, ಎಷ್ಟು ಚೆನ್ನಾಗಿದೆ ಹುಡುಗಿ ನೋಡಕ, ಇಂಥ ಬುದ್ಧಿ ಹೆಂಗ್ ಬಂತಂತ. ಅವನು ಒಳ್ಳೆಯನೇ, ಆದ್ರೆ ಅವನಿಗೆ ಕಾಣ್ಲಾರ್ದಂಗೆ ಗೊತ್ತಾಗ್ಲಾರ್ದಂಗೆ ಬಂದು ಸಿಕ್ಕಿಂತವಲ್ಲ, ಆ ಮಗನ ಸಿಕ್ಕಿದಕ್ಕೋಸ್ಕರ ಬೆಂಕಿಯಲ್ಲಿ ಬಿಳಿಸಾಯ್ತು, ನೀರಿನಲ್ಲಿ ಬಿಳಿಸಾಯ್ತಂತೆ. ಎದಕ್ಕ ಬೆಂಕಿ ಹತ್ರ ಬಂದ ಇದ್ದಾಗ ಬಿಳಿಸತ್ತ, ಎದಕ್ಕೆ ನೀರ ಹತ್ರ ಇದ್ದಾಗ ಬಂದು ಬಿಳಿಸತ್ತ ಅಂತಂದ್ರೆ, ಇವನು ಆ ಫಿಟ್ಸ್ ತರ ಮೂರ್ಛೆ ತರ ಬಂದು ಬಿದ್ದ ತನಕ ಅವನು ಒದ್ದಾಡ್ತಿರ್ತಾನ, ಪ್ರಜ್ಞೆ ಇರತ್ತಲ್ಲ. ಒಂದ್ ವೇಳೆ ಬೆಂಕಿ ಹಚ್ಕೊಂಡ ತನಕ ಅವನ ಬಟ್ಟೆಗಳಿಗೆ ಆಗ್ಲಿ, ಆ ಒಂದ್ ವೇಳೆ ಎಡಮಗಳಾದ ಸೀರೆಗಾದ ಏನಂತ ಸುಟ್ಕೊಂಡು ಹೋಗ್ತಾರ. ಆದ್ರೆ ಅದು ಸಾಯಿಸಕ ಶಕ್ತಿ ಇಲ್ಲ, ಸಾಯಿಸುವಾಗೆ ಎಲ್ಲವನ್ನು ಕ್ರಿಯೇಟ್ ಮಾಡ್ತದ ಮಾತು. ನೀರಿನಲ್ಲಿ ನೀರಿನಲ್ಲಿ ಹತ್ತಿರವಾಗಿ ಎದಕ್ ಬರ್ತದೆ ಅಂದ್ರೆ, ಇವನು ಒಂದ್ ವೇಳೆ ಆ ರೀತಿಯಾಗಿ ಬಂದು ಒದ್ದಾಡಿ ನೀರಲ್ಲಿ ತನಕ ಉಸಿರು ಗಟ್ಟಿ ಸುತ್ತೋತಾರ ಮಾತು. ಆ ಪರಿಸರಕ್ಕೋಸ್ಕರ ತಂದೆ ಕೆಲಸಕ್ಕೆ ಹೋಗ್ಬಿಡಂತೆ, ಎಲ್ಲಿಗೆ ಹೋಗ್ತಾನ ನನ್ನ ಮಗ ಅಲ್ಲೇ ಇದ್ದ ನೀರಾಡಂತೆ. ಅದಕ್ಕೋಸ್ಕರ ಅದನ್ನ ಬಿಡಿಸಕ್ ಯಾರ ಕೈಲಾಗಲ್ಲ. ಯೇಸು ಹೇಳನ, ಮಾರ್ಕನ ಬರೆಸುವಾರ್ತೆ 9:29 ಓದುವ ಸಾರಿ ಯೇಸು ಸ್ವಾಮಿ ಹೇಳನ. ಅದಕ್ಕೋಸ್ಕರ ಪ್ರಿಯ ತಾಯಂದಿರೇ, ತಂದೆಯರೇ, ನಿಮಗೆ ಒಂದು ಗುಡ್ ನ್ಯೂಸ್ ಏನು ಗೊತ್ತಾ? ನೀವು ಉಪವಾಸ ಇರುವಾಗ ನಿಮ್ಮ ಮಕ್ಕಳನ್ನ ಸೈತಾನ ಮುಟ್ಲಾರ್ದಂಗೆ ಕಾಪಾಡ್ತಾನೆ. ಓದೊಂದು ಸಾರಿ ವಾಕ್ಯನ, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಎಲ್ಲ ಕೇಳಿಸ್ಕೊಡ್ರಿ. ಈ ಜಾತಿ ಅದಕ್ಕೊಂದು ಹೆಸರು. ಯಾವ ಜಾತಿ? ಅದು ದೊಡ್ಡ ಜಾತಿ, ಅದು ಭೂತ ಜಾತಿ, ಅದು ಮಾಟ ಮಂತ್ರ ಜಾತಿ, ಅದು ಅಂಧಕಾರದ ಜಾತಿ. ಅವು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಆಮೇಲೆ ಸಾರಿ, ಯಾವ ಜಾತಿ? ಈ ಜಾತಿ. ಅದು ಯಾವ ಜಾತಿ ಗೊತ್ತಾ? ಎಲ್ಲಿ ನೀರು ಕಾಣ್ತಾವೋ ಅಲ್ಲಿ ಅವನಿಗೆ ಮೂರ್ಛೆ ರೋಗ ಬರಂಗ್ ಮಾಡಿ ಒತ್ತಾಡಿಸುತ್ತ, ಗಿಲಿ ಒತ್ತಾಡಿಸುತ್ತ. ಎಲ್ಲಿ ಬೆಂಕಿ ಕಾಣಿಸುತ್ತೋ ಅಲ್ಲಿ ಬರ್ತದಂತೆ ಅವನಿಗೆ ಆ ಒಂದು ಕಾಯಿಲೆ. ಅದಕ್ಕೋಸ್ಕರ ಈ ಜಾತಿ ಹೋಗ್ಬೇಕಂದ್ರೆ ಪ್ರಾರ್ಥನೆ. ಎರಡನೇದೇನು? ಉಪವಾಸ. ಅಮ್ಮ, ನಿನ್ ಗಂಡ ಮಾತ್ಕೊಳ್ಳಲ್ಲ, ಮಕ್ಳು ಮಾತ್ಕೊಳ್ಬೇಡ್ರ, ಮನೆಯಲ್ಲಿ ಬಹಳ ಸಮಸ್ಯೆ ಐತಾ, ಪ್ರಾಬ್ಲಮ್ ಬಹಳ ಹೆಚ್ಚಾಗತ್ತ, ಏನ್ ಭಯ ಪಡಬೇಡ. ದೇವರಿಗೆ ಒಂದು ಆಯ್ಕೆ ಪಟ್ಟಣ, ಅದೇ ಉಪವಾಸದ ಪ್ರಾರ್ಥನೆ. ಆಮೇಲೆ ಸಾರಿ, ಅದೇ ಉಪವಾಸದ ಪ್ರಾರ್ಥನೆ. ಬೈಬಲ್ ನಲ್ಲಿ ಉಪವಾಸ ಮಾಡುವಾಗ ಅವರ ಮನಸ್ಸುಗಳು ದೀನವಾಗಿ ಮಾಡ್ಕೊಂಡಂತೆ. ಅಂದ್ರೆ ಉಪವಾಸ ಮಾಡುವಾಗ ನಾವು ತಗ್ಗಿಸಿಕೊಂಡು ಉಪವಾಸ ಮಾಡ್ಬೇಕಂತೆ. ಒಂದನೇ ವರ್ಷದಲ್ಲಿ ಹೇಳ್ತಾರೆ, ಎಲಿಯರು ಹೇಳದಂತೆ, ನೀನು ಇಂಥ ಕೆಲಸ ಮಾಡಿಯಲ್ಲ, ಇನ್ನು ನಿನ್ನ ಕತೆ ಮುಗಿತೋ ದೇವ್ರು ನೋಡ್ಕೊಂತ ಅಂದಾಗ, ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟು ಅಂತೇಳಿ ಬಟ್ಟೆಗಳ ಹರ್ಕೊಂಡು ದೀನ ಮನಸ್ಸಿಂದ ಹಬ್ಬ ರಾಜ ಉಪವಾಸ ಮಾಡ್ಯಂತೆ. ಅವ ದೇವ್ರ ಪ್ರಾರ್ಥನೆ ಕೇಳಿ ಆತನ ಕುಟುಂಬ ರಕ್ಷಿಸಿ ಆತನ ಮಗನ ಕಾಲದ ಶಿಕ್ಷೆ ಬರಂಗ್ ಮಾಡ್ಯಂತೆ. ಏನಾದ್ರೂ ನಿನಗೆ ವಾಕ್ಯ ಹೇಳುವಾಗ, ಯಾರಾದ್ರೂ ಬಂದು ತಿದ್ದುವಾಗ ನಿನಗೆ ಬಾಧೆ ಆದ್ರೆ ಇದು ದೇವ್ರ ಮಾತು ಅನ್ಕೊಂಡು ಉಪವಾಸ ಇದ್ದುಬಿಡು. ದೀನ ಮನಸ್ಸು ಬರ್ತತೆ, ಒಳ್ಳೆ ಮನಸ್ಸು ಬರ್ತತೆ. ಅವಾಗ ದೇವರ ರಾಜ್ಯವು, ದೇವರ ಚಿತ್ತವು ಏನಂತ ನಿನಗೆ ಅರ್ಧ ಮಾತು. ರೋಮ 14:17 ಓದ್ರಪ್ಪ ಒಂದ್ಸಾರಿ. ರೋಮ 14:17. ದೇವರ ರಾಜ್ಯ ಅಂದ್ರೆ ಏನು? ದೇವರ ಚಿತ್ತ ಅಂದ್ರೆ ಏನು?
ಯಾಕಂದ್ರೆ ತಿನ್ನುವುದು ಕುಡಿಯುವುದು ಬರೇ ತಿನ್ನೋದು ಕುಡಿಯೋದೇ ದೇವರ ರಾಜ್ಯವಲ್ಲ. ಆಮೇಲೆ ನೋಡ್ರಲ್ಲ ಸಾರಿ, ಬರೇ ತಿಂಬಲು 24 ತಾಸು ತಿನ್ನೋದೇ ಚಿಂತೆ ಕೆಲವರಿಗೆ ಅಂತೆ. ಅದಕ್ಕೋಸ್ಕರ ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲಮ್ಮ. ಯಾವಾಗ ಹೇಳ್ತಿರ್ತೀವಲ್ಲ, ಬದುಕಲಿಕ್ಕಾಗೇ ನಾವು ತಿನ್ಬೇಕಷ್ಟೇ. ಬದುಕ್ಬೇಕಲ್ಲ ತಿನ್ಬೇಕು, ತಿನ್ಬೇಕಾಗೇ ಬದುಕಬಾರ್ದು. ಬದುಕ್ಬೇಕಲ್ಲ ಬದುಕಲಿಕ್ಕಾಗೇ ತಿನ್ನೋದು. ಎಷ್ಟು ತಿನ್ಬೇಕು ಅಷ್ಟು ತಿನ್ನು. ಆದ್ರೆ ತಿನ್ಬೇಕಾಗೇ ನಾವು ಹುಟ್ಟಿನ ಅನ್ಕೋಬೇಡ, ತಿನ್ಬೇಕಾಗಿ ಹುಟ್ಟಿನ ಅನ್ಕೋಬೇಡ. ಎದಕ್ಕಂದ್ರೆ ಬದುಕಲಿಕ್ಕಾಗಿ ತಿನ್ನು. ಯಾಕಂದ್ರೆ ಬೈಬಲ್ ಹೇಳ್ತದೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಮತ್ತೇನದು? ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವಾಗಿದೆ. ಆಮೇಲೆ ಹೇಳಿದ್ರು ಸಾರಿ, ಅಲ್ಲೇ ಹೇಳಿದ್ರು ಸಾರಿ, ಕೈ ಎತ್ತಿ. ಬರೇ ತಿಂಬೋದು ಕುಡಿಯೋದಲ್ಲಮ್ಮ. ಮುಂಜಾನೆ ತಿನ್ಬೇಕು, ಮಧ್ಯಾಹ್ನ ತಿನ್ಬೇಕು, ರಾತ್ರಿ ತಿನ್ಬೇಕು, ನಾಳೆ ತಿನ್ಬೇಕು. ಬರೇ ತಿಂಬೋದು ಕುಡಿಯೋದು ದೇವರ ರಾಜ್ಯ ಅಲ್ಲ. ನೀತಿ, ಸಮಾಧಾನ, ಪವಿತ್ರಾತ್ಮ, ಅದೇ ದೇವರ ರಾಜ್ಯ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ನಡ್ಕೊಳ್ತಿದ್ರೆ ಕೆಲವ್ರು ಇರ್ತಾರೆ ಮಾತು, ಕೆಲವು ಜನರು ಇರ್ತಾರೆ, ಉಪವಾಸ ಈ ತಿಂಗಳು ಮಾಡಿದ್ರೆ ನೀನೇನು ಸ್ವತಃ ತಿನ್ನಲೆ ದರಕ್ಕೆ ಹೋಯ್ದಾರ, ಅದಕ್ಕೆ ಹೋಯ್ದಾರ, ಗುರಿಗೆ ಹೋಯ್ದಾರ, ತಿನ್ನೇ ಅಂತಿರ್ತಾರೆ ಮಾತು. ಅವ್ರ ಜೊತೆ ಇಟ್ಕೊಬಾರ್ದು. ಸರಿ, ಬೈಬಲ್ ಇರ್ತದೆ, ನಾನಲ್ಲ. 1ನೇ ಕೊರಿಂಥ 15:33 ಓದ್ರಿ. ಸಾರಿ, 1ನೇ ಕೊರಿಂಥ 15:33 ಓದ್ರಿ. 15:33 ಓದ್ರಿ. ಮೋಸ ಹೋಗ್ಬೇಡ್ರಿ. ಯಾವ ಸಹವಾಸದು? ದುಷ್ಟರ ಸಹವಾಸ ಒಳ್ಳೆ ಭಕ್ತಿವಂತರನ್ನ ಏನ್ ಮಾಡ್ತದಂತೆ? ಕೆಡಿಸ್ತದೆ. ತೆಲುಗಿನಾಗ ಓದ್ರಿ ಒಂದ್ಸಾರಿ ಯಾರನ್ನ ಓದ್ರಪ್ಪ, ತೆಲುಗಿನಾಗ ಓದ್ರಿ. 1ನೇ ಕೊರಿಂಥ 15:33 ಓದ್ರಿ. మోసపోకుడి దుష్ట సాంగత్యము మంచి నడవడిని చెడుకును. ಸಾಕು. ಹಲ್ಲೆಲೂಯಾ. ಸಾರಿ, ಯಾರೆಲ್ಲ ಉಪವಾಸ ಮಾಡಕ್ಕೆ ನಿಮಗೆ ಏನೆಲ್ಲ ಆಕ್ಷನ್ ಮಾಡಿ ಹೇಳ್ತಾರೋ ಅವ್ರ ಹತ್ರ ಸಹವಾಸ ಮಾಡಬೇಡ್ರಿ, ಅವ್ರ ಹತ್ರ ಉಂಬ ಕೂಡ ಹೋಗ್ಬೇಡ್ರಿ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ದುಷ್ಟ ಸಹವಾಸ ಅಂತೆ ಒಳ್ಳೆ ನಡವಳಿಕೆ ಕೆಡಿಸುತ್ತಂತೆ. ಇವಾಗ 1 kg 2 kg ಟೊಮೆಟೊ ಹಣ್ಣು ತಗೊಂಡಿವಿ, ಯಾವಾಗ ಸೋಮವಾರ ತಗೊಂತೀವಿ, ಅವು ಶನಿವಾರ ತಗೊಂಡು ಬರ್ತಾವ ಅಂತ ನಾವು ವೇಟ್ ಮಾಡ್ತಿರ್ತೀವಿ. ಆದ್ರೆ ಕೆಲವು ಟೊಮೆಟೊ ಹಣ್ಣುಗಳು ಬುಧವಾರ ದಿನ ಕೆಟ್ಟೋಗ್ಬಿಡ್ತಾವ, 1-2 ಕೆಟ್ಟತಾವ. ಕೆಟ್ಟೋಗಿದ್ದು ಉಟ್ಲ ಆ ಪುಟ್ಟೆಗೆ ಇಟ್ಕೊಳಕ ಒಳ್ಳೆ ಗುಣ ಏನಾಗ್ತಾವ? ಬೇಸ್ಕೊಳ್ತಾವ, ಕೆಟ್ಟತಾವ ಇಟ್ಕೊಳ. ಎದಕ್ಕ? ಅದ್ರಲ್ಲಿರುವಂತ ಕ್ರಿಮಿ ಇದಕ್ಕೆ ಅಂಟ್ಕೊತ. ಹಂಗೇನೆ ಭಕ್ತಿವಂತರೇ ಅಂತೇಳಿ ಉಪವಾಸ ಮಾಡ್ಲಾರ್ದಂಗ ಇರುವಂತವ್ರ ಜೊತೆ ನೀವ್ ಇರ್ಬೇಡ್ರಿ. ಎದಕ್ ಗೊತ್ತಾ? ನಿಮ್ಗೆ ಕೂಡ ಕೆಲಸಂತ ಅದರ ಅರ್ಥ ಮಾತು. ಅಲ್ಲಿ ಅರ್ಥದ್ರು ಇವತ್ತು ಚರ್ಚೆಗೆ 1ನೇ ತಾರೀಕು ಉಪವಾಸ ಬರ್ತಾನ, ಉಪವಾಸ ನೀನ್ ಮಾಡಿಕಬೋ ಅಂತ ಅಂಬರ್ ಜೊತೆ ಇಡಬೇಡ್ರಿ. ಉಪವಾಸ ನಾನ್ ಬರ್ತ ನಡೆಯಮ್ಮ, ನಾನ್ ಬರ್ತ ನಡೆಯಪ್ಪ. ಎದಕ್ಕಂದ್ರೆ ಉಪವಾಸ ಮಾಡೋದ್ರಿಂಚಲೆ ನನ್ನ ಕುಟುಂಬ ಸಮಾಧಾನವಾಗೈತಿ, ಉಪವಾಸ ಮಾಡೋದ್ರಿಂಚಲೆ ನಾನ್ ನೆಮ್ಮದಿಯಾಗಿದ್ದೀನಿ, ಉಪವಾಸ ಮಾಡೋದ್ರಿಂಚಲೆ ನಾನು ಆರೋಗ್ಯ ಇದ್ದೀನಿ, ನಡೆಯಪ್ಪ ಉಪವಾಸ ಮಾಡೋಣ. ಏನೈತಿ? ಮನುಷ್ಯನ್ ಸಹಾಯ ತಕ್ಕನ ಏನಿದ್ದು ಅಂತರ ಅನ್ಬೋಗ ಇದ್ದಿದ್ದಲ್ವಾ ದುಡಿಯೋದು. 3 ತಕ್ಕ ಸಿಂಬಳ ಬರ್ತದಂತೆ. 3ನೇ ಸಿಂಬಳ ಬರ್ತಂದ್ರೆ 10 ತಿಂಗಳು ಲಾಸ್ಟ್. ಅದೇ ಲಾಸ್ಟ್ ಕತೆ. ಅದಕ್ಕೋಸ್ಕರ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ಜೀವನ ಇರತಕ್ಕನ ದುಡಿದು ಯಾವಾಗ್ರಿ ದೇವ್ರ ಸಂತಾನದಲ್ಲಿ ಇವತ್ತು ಆತರ ನಾವೆಲ್ಲ ಕುತ್ಕೊಂಡಿ ನಮ್ಗೆ ಶನಿವಾರ ಉಪವಾಸ ಪ್ರಾರ್ಥನೆ ಇರುತ್ತೆ. ಎದಕ್ಕೆ ಉಪವಾಸ? ತಿಂಗಳಿಗೆ ಒಂದ್ಸಾರಿ. ಎದಕ್ಕೆ ಉಪವಾಸ ಅಂದ್ರೆ ಆ ತಿಂಗಳಲ್ಲಿ ನಮ್ಮ ದೇವ್ರು ಕಾಪಾಡಿನ, ನಮ್ಮ ಕುಟುಂಬನ ಕಾಪಾಡೋಣ, ನಾವು ಹೋಗೋ ಬರೋ ಕಾಪಾಡೋಣ. ಕೃತಜ್ಞತೆಗಾಗಿ ನಾನು ನೀನು ಪ್ರಾರ್ಥನೆ ಮಾಡುವಾಗ ನಮ್ಮ ಅಕ್ಕಪಕ್ಕದವ್ರು ರಕ್ಷಣೆ ಹೋಗ್ತಾರೆ, ಅನೇಕ ದುಷ್ಟಶಕ್ತಿಗಳಿಂದ ಬಿಡುಗಡೆ. ನಾನು ನೀನು ಉಪವಾಸ ಮಾಡುವಾಗ ದುಷ್ಟ ಶಕ್ತಿಗಳು ನಮ್ಮ ಕುಟುಂಬ ಅಂಟ್ಕೊಳ್ಳಾದೆ ದೇವ್ರು ಕಾಪಾಡ್ತಾನೆ. ಆ ಉಪವಾಸ ಮಾಡಿ ದೇವ್ರ ಮುಂದೆ ಕುತ್ಕೊಂಡು ಅಳುವಾಗ ಬೈಬಲ್ ನಲ್ಲಿ ರಾಜರು ಉಪವಾಸ ಮಾಡೋಣ, ಯೋಷಾಫಾಟ ಉಪವಾಸ ಮಾಡೋಣ, ಎಲಿಯ ಉಪವಾಸ ಮಾಡೋಣ, ದಾವೀದ ಉಪವಾಸ ಮಾಡೋಣ, ಮೋಶೆ ಉಪವಾಸ ಮಾಡೋಣ, ಎಲಿಯ ಉಪವಾಸ ಮಾಡೋಣ, ಎಸ್ತೇರ ಉಪವಾಸ ಮಾಡೋಣ. ಉಪವಾಸ ಮಾಡಿದವರ ಚರಿತ್ರೆ ಯಾರಾದ್ರೂ ನೋಡ್ರಿ, ಉಪವಾಸ ಮಾಡಿ ಫೇಲ್ ಆಗ್ಯಾರ, ಉಪವಾಸ ಮಾಡಿ ಪಾಸ್ ಆಗ್ಯಾರ. ಹೇಳಿ ನೋಡೋಣ, ಪಾಸ್ ಆಗಿರೋ ಚಪ್ಪಳ ತಟ್ಟಿಲ್ಲ. ಉಪವಾಸ ಮಾಡಿ ಯಾರು ಫೇಲ್ ಆಗಿಲ್ಲ ಪ್ರಿಯರ ಮಕ್ಕಳೇ. ನಿನಗೆ ಏನಾದ್ರೂ ಸಮಸ್ಯೆ ಜಾಸ್ತಿ ಆಯ್ತಾ, ಮನೆಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಯ್ತಾ, ಹಿಂಸೆ ಜಾಸ್ತಿ ಆಯ್ತಾ, ಕಷ್ಟ ಜಾಸ್ತಿ ಆಯ್ತಾ, ಕಣ್ಣೀರ್ ಜಾಸ್ತಿ ಆಯ್ತಾ, ಏನ್ ಮಾಡಬೇಡ, ಯಾರ ಹತ್ರ ಗುದ್ದಾಡಕ್ ಹೋಗ್ಬೇಡ. ಎದಕ್ಕೆ ಗೊತ್ತಾ? ನಮ್ಮನ್ನ ಇಲ್ಲಿವರೆಗೂ ಸುರಕ್ಷಿತವಾಗಿ ಕಾಪಾಡೋದು ದೇವ್ರೆ, ನಮ್ಮನ್ನ ಕಾಪಾಡಲಾರ್ದಂಗ ಕೈ ಬಿಡೋದು ದೇವ್ರೆ. ಹಲ್ಲೆಲೂಯಾ. ಸಾರಿ, ನಮ್ಮನ್ನ ಇಲ್ಲಿವರೆಗೂ ಸುರಕ್ಷಿತವಾಗಿ ಕಾಪಾಡಿರೋದು ದೇವ್ರೆ. ನಾವು ವಿರುದ್ಧವಾಗಿ ತಿರುಗಿಬಿಟ್ರೆ ಕೈ ಬಿಡೋದು ದೇವ್ರೆ. ಬೈಬಲ್ ನ ಬರೆದ, ಅದಕ್ಕೋಸ್ಕರ ನಾನು ಧೈರ್ಯವಾಗಿ ಹೇಳ್ತೀನಿ. ಸಾರಣ್ಣ ಕೆಲ್ಸಬೇಕಂತೇಳಿ ಅಭಿಮೇಲಕನು ಹೊತ್ಕೊಂಡು ಹೋಗಿ ಮನೆ ಇಟ್ಕೊಳ್ಳೋಣ. ದೇವ್ರ ಹೇಳ್ತಾನ, ನೀನ ನಮ್ಮ ಮುತ್ತಿಗೆ ಅಡಕ
ಇವತ್ತೇ ನೀನು ಲಾಸ್ಟ್ ಅಂತ ಪಾಪ ಮಾಡಲಾರ್ದ ಕೂಡ ನಮ್ಮನ್ನು ಕಾಪಾಡೋದು ಯಾರು ಗೊತ್ತಾ? ಆ ದೇವರೇ. ಹಲ್ಲೆಲೂಯಾ. ದಾವೀದ ಕತ್ತಿ ಕಟ್ಕೊಂಡು ನಾಬಾಲ್ನ ಸಾಯಿಸಕ್ಕೆ ಹೋಗ್ಯಾನ. ಅಬಿಗಲ್ ಬಂದಂತ ನೀತಿವಂತನಿದ್ದಂಗೆ ನೀನು ದೇವರಿದ್ದಂಗೆ ನೀನ್ ಯಾಕ ಆ ಮೂರ್ಖನ ಸಾಯಿಸಿ ನಿನ್ನ ಕೈಗಳಿಂದ ರಕ್ತ ಮಾಡ್ಕೊಂತಿ? ಅವನ್ನ ಸೊಕ್ಕೆ ಅವನ್ನ ಸಾಯಿಸದಂತಲ್ಲ ಹಿಂದೂ ಏನಂತ ದೇವರೇ ಕಾಪಾಡ್ಯಾನ ಹೊರತು ದಾವೀದನ ಯಾರನ್ನ ಮುಟ್ಲಾರ್ದಂಗ ನಾಬಾಲ ಮೂರ್ಖನವನು. ನಾಬಾಲ ಅಬಿಗಲ ಒಳ್ಳೆಯಳು, ಏಂಟಿ ಒಳ್ಳೆಯಳು, ಗಂಡ ಮೂರ್ಖನ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡಂದ್ರು ಮೂರ್ಖರಾಗಿದ್ದಾರ? ಭಯ ಪಡಬೇಡ, ದೇವರೇ ತಾನೇ ಎಲ್ಲವನ್ನು ನೋಡ್ಕೊಳ್ತಾನೆ. ಎದ್ದುಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದ್ಸಲ ನೀನು ಆಲೋಚನೆ ಮಾಡಮ್ಮ, ಉಪವಾಸ ಪ್ರಾರ್ಥನೆ ಇದ್ರೆ ನನಗೇನ್ ಲಾಭ ಐತೆ ಅನ್ಕೋಬೇಡ. ದುಷ್ಟರ ಸಹವಾಸ ಎಳ್ಕೊಂಬಕ್ ಹೋಗ್ಬೇಡ. ಒಳ್ಳೆಯವ್ರ ತರ ಇದ್ದು ನೀನು ಉಪವಾಸ ಮಾಡೋದಂಗ ಅಡ್ಡ ಕಟ್ತಾರಲ್ಲ ಅವ್ರ ಜೊತೆ ಸಹವಾಸ ಇಡ್ಕೋಬೇಡ. ಅವ್ರ ಹತ್ರ ಊಟ ಕೂಡ ಮಾಡ್ಬೇಡ. ಉಪವಾಸ ಐತಿ ಬಾ ಅಂತಾರ, ಅವ್ರ ಜೊತೆ ಹಿಡ್ಕೊಳ್ರಿ. ನಾನ್ ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ರಿ. ಉಪವಾಸ ಆಯ್ತಾ? ಏನ್ ಉಪವಾಸ ಪ್ರಾರ್ಥನೆ ಹೋಗ್ತಿ? ಏನ್ ಮಾಡಿ ಲಾಭ ಬಂದಂತ ಅನ್ಕೋಬೇಡ. ನೀನ್ ನಿಜವಾಗ್ಲೂ ಉಪವಾಸ ಅಂದ್ರೆ ನಮ್ ದೇವರು ನಿನ್ನನ್ನೇ ನೋಡ್ತಾನೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ನಮ್ಮ ಕಣ್ಣುಗಳು ಅವ್ರ ಮೇಲೆ ಇರ್ತವೆ. ಎದ್ಕೊಟ್ಟೆ ಗುಂಡಿಲ್ಲ, ಉಣು ನನ್ ಕೊಡಿಸ್, ಉಣು ನಾನು ತಂದು ಕೊಟ್ಟು ಉಣು ಅಂತ ಮಾತು. ನಮ್ಮ ಸೃಷ್ಟಿಕರ್ತನು ನಮ್ಮ ಮೇಲೆ ಆತನ ಕಣ್ಣ ದೃಷ್ಟಿ ಐತಿ. ಮಾಡು, ಉಪವಾಸ ಮಾಡು. ಸಮಸ್ಯೆಗಳೈತಾ, ರೋಗ ಐತಾ, ಬಾಧೆ ಐತಾ, ಭಯ ಪಡಬೇಡ. ಉಪವಾಸ ಇದು ಒಂದ್ ದಿವಸ ಏನಾಗತ್ತಲ್ಲ, ದೇವ್ರು ನೋಡ್ಕೊಂತಾನೆ.